ಶ್ರೀ 12ನೇ ಶತಮಾನದ ವಚನಕಾರಿಕೆಯ ಪ್ರಮುಖ ರೂವಾರಿಯಾದ ಶರಣ ಶ್ರೀ ಬಸವಣ್ಣನವರಲ್ಲಿ ಜೊತೆಯಲ್ಲಿ ಕಾಣಿಸಿಕೊಳ್ಳುವ ಪ್ರಮುಖ ಶರಣರು ಶ್ರೀ ಮುನಿಯ ಚಂದ್ರಯ್ಯ ಇವರ ಜಯಂತಿಯನ್ನು ಇಂದು ಕರ್ನಾಟಕ ಸರ್ಕಾರದ ವತಿಯಿಂದ ಮತ್ತು ಕನ್ನಡ ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪನ್ಯಾಸವನ್ನು ನೀಡಲು ಡಾಕ್ಟರ್ ಮಲ್ಲಿಕಾರ್ಜುನ್ ಬಿ ಮಾನ್ಪಡೆ, ಸಂಶೋಧನಾ ಅಧಿಕಾರಿ, ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಹಾಗೂ ಈ ಜಯಂತಿಗೆ ಆಗಮಿಸಿರುವಂತಹ ವಿಶೇಷ ಆಹ್ವಾನಿತರು ಶ್ರೀಯುತ ಬಿ ಚಂದ್ರಣ್ಣ, ಮಾಜಿ ಶಾಸಕರು ಹಾಗೂ ಅಧ್ಯಕ್ಷರು, ಶ್ರೀ ಶರಣ ಮುನಿಯ ಚಂದ್ರಯ್ಯ ಜಯಂತಿ ಆಚರಣಾ ಸಮಿತಿ ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇವೆ. ಶ್ರೀಯುತ ಎನ್ ವೆಂಕಟೇಶ್, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಪ್ರಧಾನ ಸಂಚಾಲಕರು, ಶ್ರೀ ಶರಣ ಮುನಿಯ ಚಂದ್ರಯ್ಯ ಜಯಂತಿಯ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಮತಿ ಜಿ ಪಲ್ಲವಿ, ಅಧ್ಯಕ್ಷರು, ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಅಲೆಮಾರಿ ಅಭಿವೃದ್ಧಿ ನಿಗಮ, ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಪ್ರೊಫೆಸರ್ ಎಂ ಮುನಿರಾಜು, ಕುಲಪತಿಗಳು, ವಿಜಯನಗರ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯ ಬಳ್ಳಾರಿ, ಇವರಿಗೂ ಕೂಡ ಸ್ವಾಗತವನ್ನ ಕೋರುತ್ತೇನೆ. ಶ್ರೀಯುತ ಶಿವಾನಂದ ಎಂ ಭಜಂತ್ರಿ, ರಾಜ್ಯಾಧ್ಯಕ್ಷರು, ಅಖಿಲ ಕರ್ನಾಟಕ ಕುಡವ ಮಹಾಸಂಘ, ಇವರಿಗೂ ಕೂಡ ಸ್ವಾಗತವನ್ನ ಕೋರುತ್ತೇನೆ. ಶ್ರೀಯುತ ಆದರ್ಶ ಯಲ್ಲಪ್ಪ, ರಾಜ್ಯಾಧ್ಯಕ್ಷರು, ಅಖಿಲ ಶ್ರೀಯುತ ಅಂಜನ್ ಕುಮಾರ್ ಎಸ್ಟಿ, ನಿವೃತ್ತ ಭಾರತೀಯ ಆಡಳಿತ ಸೇವೆ, ಇವರಿಗೂ ಕೂಡ ಸ್ವಾಗತವನ್ನ ಕೋರುತ್ತೇನೆ. ಶ್ರೀಯುತ ಕಿರಣ್ ಕುಮಾರ್ ಕೊತ್ತಿಗೆರೆ ಹಾಗೂ ಮಾಧ್ಯಮಗಳಿಗೆ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಧನ್ಯವಾದ. ಮಾನ್ಯ ಸಚಿವರು ಹಾಗೂ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯರನ್ನು ತಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಆತ್ಮೀಯವಾಗಿ ಸ್ವಾಗತ ಬಯಸಿದಂತಹ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಾನ್ಯ ನಿರ್ದೇಶಕರಾದ ಕೆ.ಎಂ. ಗಾಯತ್ರಿ ಮೇಡಮ್ ಅವರು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತ ಮತ್ತು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಜೋರು ಚಪ್ಪಾಳೆ ಮೂಲಕ ಅಭಿನಂದಿಸತಕ್ಕಂಥ ವಿನಂತಿಯನ್ನು ಮಾಡ್ತಾ, ಬಂಧುಗಳೇ, ಕಾಯಕ ತತ್ವವನ್ನು ನಾಡಿಗೆ ನೀಡಿದಂತಹ ಶರಣರ ಒಂದು ಕೊಂಡಿ, ಬಳುವಳಿ, ಬಳ್ಳಿ ಅಂತಾನೆ ಹೇಳ್ಬೋದಾದಂತಹ ಮುನಿಯ ಚಂದ್ರಯ್ಯನವರ ಜಯಂತಿಯ ಈಗ ಉದ್ಘಾಟನಾ ಕಾರ್ಯಕ್ರಮ ದೀಪ ಬೆಳಗಿಸುವ ಮೂಲಕ ಮಾನ್ಯ ಸಚಿವರು ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರು ವೇದಿಕೆ ಮೇಲಿಂದ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಮಾನ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದಂತಹ ಶ್ರೀ ಶಿವರಾಜ ತಂಗಡಿ ಸರ್ ಹಾಗೂ ಇತರ ಎಲ್ಲ ಗಣ್ಯರು ಈಗ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದಾರೆ. ಹಿಂದೆ ಹೋಗ್ರಿ ಎಲ್ಲ ಜ್ಯೋತಿ ಬೆಳಗುವುದರ ಮೂಲಕ ಶ್ರೀ ಶರಣ ಮುನಿಯ ಚಂದ್ರಯ್ಯನವರ ಜಯಂತಿಯನ್ನ ಮಾನ್ಯ ಸಚಿವರು ವೇದಿಕೆ ಮೇಲಿನ ಗಣ್ಯರು ಉದ್ಘಾಟಿಸ್ತಾ ಇದ್ದಾರೆ. ದಯಮಾಡಿ ಜೋರಾದ ಚಪ್ಪಾಳೆ ಮೂಲಕ ಬಂಧುಗಳೇ, ಮೇಲೆ ಬಾಲ್ಕನಿ ಇದರಲ್ಲಿ ಮೇಲೆ ಉಪ್ಪರಿಗೆಯಲ್ಲಿ ಖಾಲಿ ಇದೆ, ಆಸನಗಳು ಬಹಳ ಖಾಲಿ ಇದೆ. ದಯಮಾಡಿ ಮೇಲೆ ಹೋಗಿ ಕೊಂಡ್ಕೊಳ್ಬೇಕು ತಾವಲ್ಲಿ ಸಮಯವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಕಲ್ಯಾಣವೆಂಬ ಪ್ರಣತಿಯಲ್ಲಿ ಭಕ್ತಿರಸವೆಂಬ ತೈಲವನ್ನೆಳೆದು ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಹೊತ್ತಿಸಲು ತೊಳಗಿ ಬೆಳಗುತ್ತಿದ್ದಯ್ಯ ಶಿವನ ಪ್ರಕಾಶ ಅಂತೆಯೇ ಮತ್ತು ವಚನದ ಜ್ಯೋತಿ ನಮ್ಮ ನಿಜ
ಶರಣರಾದಂತಹ ನಿರ್ದೇಶಕರಾದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕರಾದಂತಹ ಶ್ರೀಮತಿ ಗಾಯತ್ರಿ ಮೇಡಮ್ ಅವರಿಗೆ ಹೃದಯಪೂರ್ವಕವಾಗಿ ಮತ್ತೊಮ್ಮೆ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಪುಸ್ತಕ ಗೌರವವನ್ನು ನೀಡುವ ಮೂಲಕ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಾವು ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ತಕ್ಕಂಥ ಸಂದರ್ಭ ಇದರ ಉಪನ್ಯಾಸವನ್ನ ನೀಡಲಿಕ್ಕೆ ಬಂದಿದ್ದಾರೆ. ವಿಶೇಷ ಉಪನ್ಯಾಸವನ್ನ ಡಾಕ್ಟರ್ ಮಲ್ಲಿಕಾರ್ಜುನ ಬಿ ಮಾನ್ಪಡೆ ಅವರು, ಸಂಶೋಧನಾಧಿಕಾರಿ, ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಗೋಟಗೋಡಿ ಅವರು ಈಗ ಉಪನ್ಯಾಸವನ್ನ ನೀಡಬೇಕು ಅಂತ ಹೇಳ್ಬಿಟ್ಟು ವಿನಂತಿಯನ್ನು ಮಾಡ್ತಾರೆ. ಆತ್ಮೀಯರೇ, ಎಲ್ರಿಗೂ ನಮಸ್ಕಾರ. 12ನೇ ಶತಮಾನದ ಶರಣ ನೂಲಿಯ ಚಂದಯ್ಯನವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸನ್ಮಾನ್ಯ ಸಚಿವರಾಗಿರ್ತಕ್ಕಂಥ ಮಾನ್ಯ ಶಿವರಾಜ್ ತಂಗಡಿ ಸಾಹೇಬ್ರೆ, ಹಾಗೆಯೇ ಜಯಂತ್ಯೋತ್ಸವ ಆಚರಣಾ ಸಮಿತಿಯ ಅಧ್ಯಕ್ಷರು, ಮಾಜಿ ಶಾಸಕರಾಗಿರ್ತಕ್ಕಂಥ ಮಾನ್ಯ ಜಿ ಚಂದ್ರಣ್ಣ ಸರ್ ಅವರೇ, ಹಾಗೆಯೇ ಆಚರಣಾ ಸಮಿತಿಯ ಪ್ರಧಾನ ಸಂಚಾಲಕರು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಎಂ ವೆಂಕಟೇಶ್ ಅವರೇ, ಕರ್ನಾಟಕ ಅಲೆಮಾರಿ ಅಭಿವೃದ್ಧಿ ನಿಗಮದ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಪಲ್ಲವಿ ಮೇಡಮ್ ಅವರೇ, ವಿಜಯನಗರ ಕೃಷ್ಣದೇವರಾಯ ವಿಶ್ವವಿದ್ಯಾಲಯದ ಸನ್ಮಾನ್ಯ ಕುಲಪತಿಯವರಾಗಿರ್ತಕ್ಕಂಥ ಪ್ರೊಫೆಸರ್ ಎಂ ಮುನಿರಾಜ್ ಸರ್ ಅವರೇ, AKMSನ ಅಧ್ಯಕ್ಷರಾಗಿರ್ತಾರೆ ಶಿವಾನಂದ ಭಜಂತಿ ಅವರೇ, ಕೊರಚ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶೆಲ್ಲಪ್ಪ ಅವರೇ, ರಾಮಚಂದ್ರಪ್ಪ ಅವರೇ, ಹಾಗೆಯೇ ಸುಪ್ರೀಂ ಕೋರ್ಟ್ನ ವಕೀಲರಾಗಿರ್ತಕ್ಕಂಥ ರಾಮಕೃಷ್ಣ ಸರ್ ಅವರೇ, ಮುನಿರತ್ನ ಸರ್ ಅವರೇ, ಕಿರಣ್ ಕುಮಾರ್ ಕೊತ್ತಿಗೇರಿ ಅವರೇ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಆತ್ಮೀಯರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನಾಡಿನ ಬೇರೆ ಬೇರೆ ಜಿಲ್ಲೆಗಳಿಂದ ಆಗಮಿಸಿರುವಂಥ ನನ್ನ ಎಲ್ಲ ಕೊರಚ ಕೊರಮ ಸಮುದಾಯದ ಆತ್ಮೀಯ ಬಂಧುಗಳಿಗೆ, ತಮ್ಮೆಲ್ಲರಿಗೆ ಶರಣ ನೂಲಿಯ ಚಂದಯ್ಯನವರ ಜಯಂತಿಯ ಅಂಗವಾಗಿ ತಮಗೆ ಶುಭಾಶಯಗಳನ್ನು ನಾನು ಈ ಸಂದರ್ಭಕ್ಕೆ ಕೊಡಲಿಕ್ಕೆ ಬಯಸ್ತೇನೆ. ಆತ್ಮೀಯರೇ, ಇವತ್ತು ಶರಣ ನೂಲಿಯ ಚಂದಯ್ಯನವರ ಜಯಂತ್ಯೋತ್ಸವವನ್ನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನೇತೃತ್ವದಲ್ಲಿ ಮತ್ತು ಜಯಂತ್ಯೋತ್ಸವ ಆಚರಣಾ ಸಮಿತಿಯ ಸಹಯೋಗದೊಳಗೆ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಈ ನಾಡಿನ ಬಡವರ ಬಂಧು ಅನ್ನದ ರಾಮಯ್ಯ ಎಂದೇ ಹೆಸರು ಪ್ರಸಿದ್ಧರಾಗಿರ್ತಕ್ಕಂಥ ಮತ್ತು ಜೊತೆಗೆ ಶರಣರ ತತ್ವಾದರ್ಶಗಳನ್ನು ಮೈಗೂಡಿಸಿಕೊಂಡಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಯವರಾಗಿರ್ತಕ್ಕಂಥ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕಾಗಿದೆ. ಆದರೆ ಅನಿವಾರ್ಯ ಕಾರಣದಿಂದ ಅವರ ಅನುಪಸ್ಥಿತಿಯಲ್ಲಿ ನಾನು ಅವರನ್ನ ಸ್ಮರಣೆಯನ್ನು ಮಾಡಿಕೊಳ್ತೀನಿ. ಯಾಕೆ ಇವತ್ತು ಬಸವಣ್ಣನವರು ಈ ನಾಡಿನ ಸಾಂಸ್ಕೃತಿಕ ನಾಯಕರು ಅಂತೇಳಿ ಈ ಒಂದು ಸರ್ಕಾರದಲ್ಲಿ ಘೋಷಣೆ ಆಗಿದೆ ಅಂತಂದ್ರೆ, ಯಾವ 12ನೇ ಶತಮಾನದ ಒಳಗಡೆ ಭಯವೇ ಧರ್ಮದ ಮೂಲ ಅಂತ ಏನಾಗಿತ್ತು, ಭಯವೇ ಧರ್ಮದ ಮೂಲ ಆಗಿರ್ತಕ್ಕಂಥ ವ್ಯಾಖ್ಯಾನವನ್ನು ಬದಲಾಯಿಸಿ ದೈವೇ ಧರ್ಮದ ಮೂಲವೇ
ಈ ದೇಶದ ಒಳಗಡೆ ನಾಯಿ ನರಿಗಳಿಗಿಂತಲೂ ಅತ್ಯಂತ ನಿಕೃಷ್ಟವಾಗಿ ಬದುಕನ್ನ ಬದುಕಿರ್ತಕ್ಕಂಥ ಸಂದರ್ಭದ ಒಳಗಡೆ ಸಮಾನತೆಯ ಪರಿಕಲ್ಪನೆಯನ್ನು ಕೊಟ್ಟು ಸಮಾನವಾದಂತಹ ಅವಕಾಶಗಳನ್ನ ಎಲ್ಲ ಸಮುದಾಯದ ವರ್ಗದವರಿಗೆ, ಅದು ಯಾವುದೇ ಲಿಂಗ ಭೇದವಿಲ್ಲದೆ, ವರ್ಣ ಭೇದವಿಲ್ಲದೆ, ಜಾತಿ ಭೇದವಿಲ್ಲದೆ ಎಲ್ಲರಿಗೂ ಸಮಾನವಾದಂತಹ ಅವಕಾಶವನ್ನು ಕಲ್ಪಿಸಿರ್ತಕ್ಕಂಥದ್ದು 12ನೇ ಶತಮಾನದ ಶರಣರು. ಹಾಗಾಗಿ ಅಂತ 12ನೇ ಶತಮಾನದ ಶರಣರಲ್ಲಿ ದೋಹರ ಕಕ್ಕಯ್ಯ ಇರ್ಬೋದು, ಮಾದಿಗರ ಚೆನ್ನಯ್ಯ ಇರ್ಬೋದು, ನೂಲಿಯ ಚಂದಯ್ಯ ಇರ್ಬೋದು, ಬೋವಿಯ ಸಿದ್ದರಾಮ ಅವರು ಇರ್ಬೋದು, ಬಹಳಷ್ಟು ಜನ ಈ ದೇಶದ ಒಳಗಡೆ, ಈ ರಾಜ್ಯದ ಒಳಗಡೆ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಜನವರ್ಗದ ಜನ ಬಸವಣ್ಣನವರ ಕಾಯಕ ತತ್ವಕ್ಕೆ ಮಾರು ಹೋಗಿ ಬಸವಣ್ಣನವರ ಸಮಾನತೆಯ ಆದರ್ಶ ತತ್ವಕ್ಕೆ ಮಾರು ಹೋಗಿ ಇಡೀಯಾಗಿ ಶರಣ ಪರಂಪರೆ ದೊಡ್ಡ ಪ್ರಮಾಣದಲ್ಲಿ 1,96,000 ಜನ ಶರಣರು 12ನೇ ಶತಮಾನದೊಳಗೆ ಶರಣ ಪರಂಪರೆಯಲ್ಲಿ ಜೀವ ಸಂಕುಲದ ಉನ್ನತಿಗಾಗಿ, ಜೀವ ಸಂಕುಲದ ಅಭಿವೃದ್ಧಿಗಾಗಿ ಅವರು ಬಹಳ ಕಂಕಣಬದ್ಧರಾಗಿ ನಿಂತರು ಅನ್ನೋದನ್ನು ನಾವು ನೋಡ್ತೀವಿ. ಇವನಾರವನ ನೆನೆಸದಯ್ಯ, ಇವ ನಮ್ಮವನ ನೆನೆಸಯ್ಯ, ಕೂಡಲ ಸಂಗಮ ದೇವ ಅನ್ನುವಂತ ರೀತಿ ಒಳಗಡೆ ಯಾರು ಕೂಡ ಇವ ನಮ್ಮ ಅನ್ನದಿರುವ ಸಂದರ್ಭದೊಳಗಡೆ, ಯಾರು ಕೂಡ ಹತ್ತಿರಕ್ಕೆ ಬಿಟ್ಕೊಳ್ಳತಕ್ಕಂಥ ಸಂದರ್ಭದೊಳಗಡೆ ಇವತ್ತು ಅವರೆಲ್ಲರನ್ನ ಒಟ್ಟುಗೂಡಿಸಿ ಒಂದು ವೇದಿಕೆ ಒಳಗಡೆ ಅನುಭವ ಮಂಟಪನ ಕಟ್ಟಿ, ಅನುಭವ ಮಂಟಪದೊಳಗಡೆ ಇವತ್ತಿನ ಸಂಸತ್ತಿನ ಮಾದರಿಯ ಒಳಗಡೆ 770 ಅಮರಗಣಗಳನ್ನ ಸಂಸತ್ತಿನ ಸದಸ್ಯರು, ಅನುಭವ ಮಂಟಪದ ಸಂಸತ್ತಿನ ಸದಸ್ಯರು 770 ಜನ. ಆ 770 ಜನರಲ್ಲಿ ನೂಲಿಯ ಚಂದಯ್ಯರು ಒಬ್ಬರು ಅನ್ನೋದನ್ನು ನಾವು ಹೆಮ್ಮೆಯಲ್ಲಿ ಹೇಳ್ಕೊಳ್ಬೇಕಾಗ್ತದೆ. ಅಷ್ಟು ಮಾತ್ರ ಅಲ್ಲ, 770 ಜನರ ಒಳಗಡೆ ಕ್ಯಾಬಿನೆಟ್ ಮಾಡಿರ್ತಾರಲ್ಲ, ಇವತ್ತು ಸಂಸತ್ ಸದಸ್ಯರ ಒಳಗಡೆ ಒಂದು ಕ್ಯಾಬಿನೆಟ್ ಮಿನಿಸ್ಟರ್ ಕೇಳಿ ಮಾಡಿರ್ತಾರಲ್ಲ, ಹಾಗೆ 16 ಜನರ ಷೋಡಶ ಗಣಗಳ ಅಂತ 16 ಜನರ ಷೋಡಶ ಗಣಗಳನ್ನ ಮಾಡಿರ್ತಕ್ಕಂಥ ಕ್ಯಾಬಿನೆಟ್ ಅಲ್ಲಿ ನೂಲಿಯ ಚಂದಯ್ಯನವರು ಅವತ್ತು ಕ್ಯಾಬಿನೆಟ್ ಮಿನಿಸ್ಟರ್ ರೀತಿಯೊಳಗಡೆ ಅನುಭವ ಮಂಟಪದಲ್ಲಿ ಇಡೀ ಜನರ ಪ್ರತಿನಿಧಿಯಾಗಿ, ಶೋಷಿತರ ಪ್ರತಿನಿಧಿಯಾಗಿ ಅವತ್ತು ಇದ್ರು ಅನ್ನೋದನ್ನು ನಾವು ಇವತ್ತು ನೋಡ್ತೀವಿ. ಹಾಗಾಗಿ ನೂಲಿಯ ಚಂದಯ್ಯನವರು ಬಿಜಾಪುರ ಜಿಲ್ಲೆಯ ಹಿರೇಸಿವಣಗಿ ಗ್ರಾಮದಲ್ಲಿ ಜನಿಸಿರ್ತಕ್ಕಂಥವರು. ಅವರು ಮೆಲೆಯೊಂದನ್ನ ತಂದು ಹಗ್ಗ ಮಾಡಿ, ನಾರು ಮಾಡಿ, ಹಗ್ಗದಿಂದ ನಾರಿನಿಂದ ಹಗ್ಗವನ್ನ ರಚನೆ ಮಾಡಿ, ಅದರಿಂದ ಬೇರೆ ಬೇರೆ ರೀತಿಯಾದಂತ ಕಣ್ಣಿ, ಮಗಳು, ಬೇರೆ ಬೇರೆ ರೀತಿಯಾದಂತ ವಸ್ತುಗಳನ್ನು ತಯಾರಿಸಿಕೊಂಡು ಮಾರಾಟ ಮಾಡಿ ಕಾಯಕದಿಂದ ಜೀವನವನ್ನು ನಡೆಸಿರ್ತಕ್ಕಂಥವರು ಶರಣ ನೂಲಿಯ ಚಂದಯ್ಯನವರು. ಶರಣ ನೂಲಿಯ ಚಂದಯ್ಯನವರು ಬಿಜಾಪುರ ಜಿಲ್ಲೆಯ ಶಿವಣಿಗಲ್ಲಿರ್ತಕ್ಕಂಥ ನೂಲಿಯ ಚಂದಯ್ಯನವರು ಎಲ್ಲಿಯ ಕಲ್ಯಾಣ, ಎಲ್ಲಿಯ ಬಿಜಾಪುರ ಜಿಲ್ಲೆಯ ಶಿವಣಿಗಿ ತಾಲೂಕು, ಬಿಜಾಪುರ ತಾಲೂಕಿನ ಶಿವಣಿಗಿ ಗ್ರಾಮ. ಅಂದ್ರೆ ಇವತ್ತು ಯಾವುದೇ ರೀತಿಯ ಸಾರಿಗೆ ಸಂಪರ್ಕ ಇಲ್ಲದಿರೋ ಸಂದರ್ಭದೊಳಗಡೆ ಎಷ್ಟರ ಮಟ್ಟಿಗೆ ಪ್ರಭಾವನ ಬೀರಿತು. ಕಾಶ್ಮೀರದಿಂದ ಮೋಣಿಗೆ ಮಾರಯ್ಯ ಬರ್ತಾರೆ. ಅವತ್ತು ನಮ್ಮ ಅಲ್ಲಮ ಪ್ರಭು, ನಟವರ ಜನಾಂಗದವರು, ಅಲ್ಲಮ ಪ್ರಭು ಅವರು ನಟವರ ಜನಾಂಗ, ಡೊಂಬರ ಜನಾಂಗ, ಡೊಂಬರ ಅಂತ ಏನು ಕರಿತೀವಲ್ಲ, ಆ ಡೊಂಬರ ಜನಾಂಗಕ್ಕೆ ಸೇರ್ತಕ್ಕಂಥವರು ಅಲ್ಲಮ ಪ್ರಭುಗಳು. ಅಂತ ದೊಡ್ಡ ಜ್ಞಾನಿ, ಒಬ್ಬ ದೊಡ್ಡ ಜ್ಞಾನಿ ಅಲ್ಲಮ ಪ್ರಭು ಅವರು ನಟವರ ಸಮುದಾಯಕ್ಕೆ ಸೇರ್ತಕ್ಕಂಥ ಜ್ಞಾನಿ. ಅವತ್ತು ಅನುಭವ ಮಂಟಪದ ಅಧ್ಯಕ್ಷರಾಗಿ ಅವರು ಇರ್ತಾರೆ. ಹಾಗಾಗಿ ಎಲ್ಲ ತಳ ಸಮುದಾಯಗಳ ಜನರಿಗೆ ಒಂದು ಸ್ಪೇಸ್ ಅನ್ನು ಕೊಟ್ಟಿರ್ತಕ್ಕಂಥವ್ರು ಬಸವಣ್ಣನವರು. ಕಾಯಕಕ್ಕೆ ಜಾತಿ ಇಲ್ಲ ಅಂತ ಹೇಳಿರ್ತಕ್ಕಂಥವ್ರು. ಕಾಯಕದ ಮೂಲಕ ಕುಂಬಾರ, ಕಂಬಾರ ಅನ್ನುವಂತ, ಕೊರವ ಅನ್ನುವಂತ, ಭಜಂತ್ರಿ ಅನ್ನುವಂತ ಏನ್ ಜಾತಿ ಸೂಚಕ ಪದಗಳಂತ ಹೇಳ್ತಾರೆ ಕರಿತೀವೋ, ಜಾತಿ ಸೂಚಕ ಪದಗಳಲ್ಲ, ಅವೆಲ್ಲ ವೃತ್ತಿ ಸೂಚಕ ಪದಗಳು ಅನ್ನುವಂತ ರೀತಿ ಒಳಗಡೆ ನೀವು ಕಾಯಕವನ್ನ ಮಾಡಬೇಕು. ಎಲ್ಲರೂ ನಿಮ್ಮ ಕಾಯಕಕ್ಕೆ ಒಂದು ಶ್ರೇಷ್ಠವಾದಂತ ಪರಿಕಲ್ಪನೆಯನ್ನ ಅವತ್ತು ಬಸವಣ್ಣವರು ಕೊಟ್ಟರು ಅನ್ನೋದನ್ನ ನಾವು ನೋಡ್ತೀವಿ. ಅಂದ್ರೆ ಯಜಮಾನ ಸಂಸ್ಕೃತಿಗೆ ಪರ್ಯಾಯವಾಗಿ ಜನ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವುದೇ ಅವತ್ತು ಬಸವಣ್ಣನವರ ಉದ್ದೇಶ ಆಗಿತ್ತು. ಅದು ಯಾವ ಯಜಮಾನ ಸಂಸ್ಕೃತಿ ಇತ್ತು, ಯಾವ ಶ್ರೇಷ್ಠ ಕನಿಷ್ಠ ಅಂತ ಒಂದು ಕಲ್ಪನೆ ಇತ್ತು, ಅಂತ ಕಲ್ಪನೆಗಳನ್ನ ಹೊಡೆದಾಕಬೇಕು ಅನ್ನುವಂಥದ್ದು ಇವತ್ತು ಜನ ಸಂಸ್ಕೃತಿಗೆ ಬಹಳ ಮುಖ್ಯ ಅನ್ನುವಂತ ಆಶಯಗಳನ್ನ ಹೇಳಿರುವಂತವರು ಅವತ್ತು ಬಸವಣ್ಣನವರು
ಬಸವಣ್ಣನವರ ಏನು ಚಳವಳಿ ಇತ್ತು, ವಚನ ಚಳವಳಿ ಇತ್ತು, ಆ ವಚನ ಚಳವಳಿ ಏನು ಯುರೋಪಿನ ರಾಜ್ಯಗಳಲ್ಲಿ, ಯುರೋಪಿನ ದೇಶಗಳಲ್ಲಿರ್ತಕ್ಕಂಥ 300 ವರ್ಷಗಳ ಚಳವಳಿ ಅಲ್ಲದು, ಕೇವಲ ಒಂದು ತಲೆಮಾರಿನ ಚಳವಳಿ. ಆ ಒಂದು ತಲೆಮಾರಿನ ಚಳವಳಿ ಒಳಗೆ ಆಗಿರುವಂತಹ ಬದಲಾವಣೆಗಳನ್ನು ನಾವು ಗುರುತಿಸಿದಾಗಿದ್ರೆ ಇವತ್ತು ಯಾವ ಜನರಿಗೆ ಸಂಸ್ಕೃತವನ್ನ ಕಲಿತ್ರೆ ಕಿವಿಯಲ್ಲಿ ಕಾಯ್ದೆ ಸೀಸ ಹಾಕ್ಲಾಗ್ತಿತ್ತು, ಸಂಸ್ಕೃತವನ್ನು ಕಲಿಲಿಕ್ಕೆ ಆಗ್ತಿರ್ಲಿಲ್ಲ. ಅದನ್ನು ಉಚ್ಚಾರಣೆ ಮಾಡಿದ್ರೆ ನಾಲಿಗೆ ಕಟ್ ಮಾಡ್ತಿದ್ರು, ಸಂಸ್ಕೃತವನ್ನು ಮಾತಾಡಿದ್ರೆ ಕಟ್ ಮಾಡ್ತಿದ್ರು, ನಾಲಿಗೆ ಕಟ್ ಮಾಡ್ತಿದ್ರು. ಅಂದ್ರೆ ಅಂತ ಒಂದು ಸಂದರ್ಭದೊಳಗಡೆ ಜನ ಆಡುವ ಭಾಷೆಯ ಒಳಗಡೆ ಅತ್ಯಂತ ಸರಳವಾದ ರೀತಿಯ ಒಳಗಡೆ ವಚನಗಳನ್ನ ತಯಾರಿಸಿ ಜನಸಾಮಾನ್ಯರಿಗೆ ಅರ್ಥ ಮಾಡಿಸುವಂತ ಒಂದು ಪ್ರಯತ್ನವನ್ನ 12ನೇ ಶತಮಾನದಲ್ಲಿ ಆಗಿರುವಂತದ್ದು ಸಣ್ಣ ಕೆಲಸ ಅಲ್ಲ ಅನ್ನೋದನ್ನು ನಾವು ಇವತ್ತು ಗಮನಿಸಬೇಕಾಗ್ತದೆ ಅಂತ ನಾವು ನೋಡ್ತೀವಿ. ಹಾಗಾಗಿ ಇವತ್ತು ಕಾಯಕಕ್ಕೆ ಅಂಟಿರ್ತಕ್ಕಂಥ ಏನು ವಿಷಯ ಇದೆ ಅದನ್ನು ತೆಗೆದುಹಾಕಿ ಇವತ್ತು ಸಮಗಾರಿಕೆ ಇರ್ಬೋದು, ಕುಂಬಾರಿಕೆ ಇರ್ಬೋದು, ಕಂಬಾರಿಕೆ ಇರ್ಬೋದು, ಅವೆಲ್ಲವೂ ಕೂಡ ಅವು ಕಾಯಕಗಳು ಅನ್ನೋದನ್ನ ಎತ್ತು ತೋರಿಸಿರ್ತಕ್ಕಂಥವ್ರು ಆ ಬಸವಣ್ಣನವರು ಅನ್ನೋದನ್ನ ನಾವು ನೋಡ್ತೀವಿ. ಹಾಗಾಗಿ ಇವತ್ತು ನಾವೇನು ದೇವಸ್ಥಾನಗಳಿಗೆ ಹೋಗ್ತೀವಿ, ನಾವೆಲ್ಲ ನೋಡ್ತೀವಿ. ಇವತ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ಸರಸ್ವತಿ ಪೂಜೆನೂ ಮಾಡಲಿಲ್ಲ ಅವರು ಇಲ್ಲಿವರೆಗೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಜೀವನದುದ್ದಕ್ಕೆ ಸರಸ್ವತಿ ಪೂಜೆ ಮಾಡಲಿಲ್ಲ. ಆದ್ರೆ ಜಗತ್ತಿನ 5 ಬುದ್ಧಿವಂತರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ಸರಸ್ವತಿ ಪೂಜೆ ಮಾಡತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಗತ್ತಿನ 5 ಪ್ರಾಣಿಗಳಲ್ಲಿ ಅವರೊಬ್ಬರು ಅನ್ನೋದಾಗಿದೆ. ಇವತ್ತು ನಾವು ಲಕ್ಷ್ಮೀ ಪೂಜೆ ಮಾಡಿದ್ರೆ ಲಕ್ಷ್ಮೀ ಬರ್ತದೆ ಅನ್ನುವಂಥದ್ದು, ಸರಸ್ವತಿ ಪೂಜೆ ಮಾಡಿದ್ರೆ ಸರಸ್ವತಿ ಬರ್ತದೆ ಅನ್ನುವಂಥ ಈ ಮೌಢ್ಯತೆಗಳಲ್ಲಿ ನಾವು ಇವತ್ತೇನು ಕಲಿತೀವಿ 21ನೇ ಶತಮಾನದೊಳಗಡೆ. ಅವತ್ತು 12ನೇ ಶತಮಾನದಲ್ಲಿ ಬಸವಣ್ಣವರು ಹೇಳಿದ್ದೇನೆ ಅಂತಂದ್ರೆ, ಉಳ್ಳವರ ಶಿವಾಲಯ ಮಾಡುವುದು ನಾನೇನು ಮಾಡಲಿ ಬಡವನಯ್ಯ ಅಂದ್ರೆ ಈ ವರ್ಗ ಪ್ರಜ್ಞೆಯನ್ನು ಉಂಟು ಮಾಡಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಯಾಕೆ ಇದನ್ನು ಹೇಳ್ತೀನಿ ಅಂದ್ರೆ, ಬಸವಣ್ಣನವರನ್ನ ಇಟ್ಕೊಂಡು ನಾವು ಇವತ್ತು ನೂಲಿ ಚಂದೆಯನ್ನು ನೋಡ್ಬೇಕಾದಂತ ಅಗತ್ಯ ಇದೆ. ಬಸವಣ್ಣನ ಬಿಟ್ಟು ನೂಲಿ ಚಂದ ಇಲ್ಲ, ನೂಲಿ ಚಂದೆಯವರು ಬಿಟ್ಟು ಬಸವಣ್ಣನವರು ಇಲ್ಲ ಅಂತ ನಾವು ಇವತ್ತು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಹಾಗಾಗಿ ಬಸವಣ್ಣನವರು ಇವತ್ತು ಆ ರೀತಿಯಾದ ಒಂದು ವರ್ಗ ಪ್ರಜ್ಞೆಯನ್ನು ಉಂಟು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ವಿಜಯಪುರ ಜಿಲ್ಲೆಯಿಂದ ಶಿವಣಗಿ ಗ್ರಾಮದಿಂದ ನಮ್ಮ ನೂಲಿಯ ಚಂದಯ್ಯನವರು ಕಲ್ಯಾಣ ಕಡೆಗೆ ಹೋಗ್ಬೇಕಾದಂತಹ ಸಂದರ್ಭವನ್ನ ನಾವಿವತ್ತು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಹಾಗಾಗಿ ಬಸವಣ್ಣನವರ ಕರ್ಮ ಸಿದ್ಧಾಂತವನ್ನ, ಹಣೆಬರ ಸಿದ್ಧಾಂತವನ್ನ ಹೊಡೆದಾಕಿ ಯಾರು ದುಡಿತಾರೋ ಅವ್ರು ಮಾತ್ರ ಸ್ವಾವಲಂಬಿಗಳಾಗಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಒಂದು ಕಲ್ಪನೆಯನ್ನು ಕೊಟ್ಟಿರ್ತಕ್ಕಂಥವ್ರು ಬಸವಣ್ಣನವರು. ದುಡಿಯದೇ ಇದ್ರೆ ಯಾವ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ರೆ ನಾವು ಅಭಿವೃದ್ಧಿ ಆಗಲ್ಲ ಅನ್ನೋದು ಬಹಳ ನಮ್ಮ ನೂಲಿಯ ಚಂದ್ರವರ ಸಂಬಂಧಪಟ್ಟಂಗೆ ಬಹಳ ಹೇಳ್ತಾರೆ. ಕಾಯಕ ಮತ್ತು ಲಿಂಗ ಜಂಗಮಕ್ಕೆ ಸಂಬಂಧಪಟ್ಟಂಗೆ ಅವರು ಮಾತಾಡುವ ಸಂದರ್ಭದೊಳಗಡೆ ಕಾಯಕಕ್ಕೆ ಬಹಳ ಮಹತ್ವವನ್ನು ಕೊಟ್ಟಿರ್ತಕ್ಕಂಥವ್ರು ನಮ್ಮ ನೂಲಿಯ ಚಂದ್ರಯ್ಯನವರು. ಆಮೇಲೆ ಲಿಂಗದ ಪರಿಕಲ್ಪನೆ, ಲಿಂಗ ಮತ್ತು ಕಾಯಕದಿಂದ ಬಂದಾಗ ಅವರು ಕಾಯಕಕ್ಕೆ ಬಹಳ ಮಹತ್ವವನ್ನು ಕೊಟ್ಟಿರ್ತಕ್ಕಂಥವ್ರು. ಯಾಕಂದ್ರೆ ಕಾಯಕ ಇದ್ರೇನೆ ಲಿಂಗದ ಇದು ಸಾಧ್ಯ ಆಗ್ತಂದ್ರೆ ಅನುಭವದ ಮೂಲಕ ಅನುಭವಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದು ಅವರ ಮೂಲ ಆಶಯ. ಅನುಭವದ ಮೂಲಕ ಅನುಭವವನ್ನು ಪಡ್ಕೊಳ್ಳಕ್ಕೆ ಆಗ್ತದೆ. ಆದ್ರೆ ಅನುಭವನೇ ಮೊದಲಲ್ಲ, ಜ್ಞಾನವೇ ಮೊದಲಲ್ಲ, ಕ್ರಿಯೆ ಮೊದಲು ಅಂತ ಅವರು ವಾದ ಮಾಡ್ತಾರೆ. ಮಡಿವಾಳ ಮಾಚೆಯವರು ವಾದ ಮಾಡ್ತಾರೆ, ಕ್ರಿಯೆ ಜ್ಞಾನ ಇಲ್ಲದ ಕ್ರಿಯೆ ಅಂತದ್ದು ಅಂತ ಅವರು ವಾದ ಮಾಡ್ತಾರೆ. ಜ್ಞಾನ ಬಹಳ ಮುಖ್ಯ ಅಂತ ಮಡಿವಾಳ ಮಾಚೆಯವರು ವಾದ ಮಾಡ್ತಾರೆ. ಜ್ಞಾನ ಬಹಳ ಮುಖ್ಯ ಅನ್ನೋದಾದ್ರೆ ಮೊದಲು ಕ್ರಿಯೆ ಬಹಳ ಮುಖ್ಯ, ಕಾಯಕ ಬಹಳ ಮುಖ್ಯ. ಕಾಯಕ ಇದ್ರೆ ಲಿಂಗ ಪೂಜೆ ಮಾಡ್ಲಿಕ್ಕೆ ಆಗ್ತದೆ, ಕಾಯಕ ಇದ್ರೆ ಮಾಡ್ಲಿಕ್ಕೆ ಆಗಲ್ಲ ಅನ್ನುವಂಥ ವಾದವನ್ನ ನಮ್ಮ ಚಂದಯ್ಯನವರು ಮಾಡ್ತಾರೆ ಅನ್ನೋದನ್ನ ನಾವು ನೋಡ್ತೀವಿ. ಹಾಗಾಗಿ ಜಾತಿಯ ಅಸ್ಪೃಶ್ಯತೆ ಇವೆಲ್ಲವೂ ಕೂಡ ನಿರ್ನಾಮ ಆಗಬೇಕು ಅನ್ನುವಂಥ ಕಾರಣಕ್ಕಾಗಿ ಅವರು ಇಡೀ ಚಳವಳಿಯನ್ನ ನಾವು ಗಮನಿಸಿದಾಗ ಗೊತ್ತಾಗ್ತದೆ. ವಿಶೇಷವಾಗಿ ಬಸವಣ್ಣನವರ ಕಾಲಕ್ಕೆ ಏನೋ ಈ ಶೂದ್ರ ಮತ್ತು ದಲಿತ ಮತ್ತು ಮೇಲ್ವರ್ಗ ಅಂತ ನಾವೇನು ಕರಿತೀವಿ, ಆ ಸಂದರ್ಭದೊಳಗಡೆ ನಮ್ಮ ಮಧುವರಸರ ಮಗಳು ಲಾವಣ್ಯ ಮತ್ತು ನಮ್ಮ ಮಾದರ ಹರಳೆಯನ ಮಗ ಸೀಲ್ವಂತನ ಜೊತೆ ಮದುವೆ ಮಾಡಿಸಿರುವ ಘಟನೆಗಳನ್ನ ನಾವು ನೋಡಿದಾಗ ಅದು ದೊಡ್ಡ ಪ್ರಮಾಣದ ಇಡೀ ಕಲ್ಯಾಣದ ಕ್ರಾಂತಿಗೆ ಅದು ಬಹಳ ಮುಖ್ಯವಾದಂತ ಕಾರಣ ಆಗ್ತದೆ ಅಂತ ನಾವು ಗಮನಿಸ್ತೀವಿ. ಹಾಗಾಗಿ ಅಂಥ ಸಂದರ್ಭದೊಳಗಡೆ ಆ ಒಂದು ನಮ್ಮ ಅದರ ನಡುವೆ ಆಗಿರುವಂತಹ ಘಟನೆಗಳನ್ನು ಕೂಡ ನಾವು ಗಮನಿಸಬೇಕಾಗ್ತದೆ. ಬಸವಣ್ಣನವರಿಗೆ ಬಹಳ ಎಲ್ಲರಿಗೂ ನಾನು ಹೇಳಿರುವಂತ ಕತೆ, ಎಲ್ಲರಿಗೂ ಗೊತ್ತಿರುವಂತ ಕಥೆನೇ ಅದು ಬಹುತೇಕ ಎಲ್ಲ ಮೀಡಿಯಾಗಳಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಮಾತಾಡ್ತಾರೆ, ನೋಡ್ತೀವಿ, ಕೇಳಿಸ್ಕೊಳ್ತೀವಿ, ಅದೆಲ್ಲ ಇರ್ತದೆ. ಅದು ಇದು ನಾವು ಯಾಕೆ ಈ ಒಂದು ದಂತಕಥೆನ ಇಲ್ಲಿ ಹುಟ್ಟಾಕಿದ್ರು 12ನೇ ಶತಮಾನದೊಳಗೆ ಈ ದಂತಕಥೆ ಯಾಕಿದೆ ಅನ್ನೋದನ್ನ ನಾವು ನೋಡ್ಬೇಕಾಗ್ತದೆ ಅಂತ. ಈ ನಮ್ಮ ನೂಲಿಯ ಚಂದ್ರಯ್ಯ ಅವರು ಕಾಯಕ ಮಾಡುವ ಸಂದರ್ಭದೊಳಗೆ ಮೆದೆಹುಲ್ಲು ತರಲಿಕ್ಕೆ ಹೋಗಿರ್ತಾರೆ. ಮೆದೆಹುಲ್ಲು ತರಲಿಕ್ಕೆ ಹೋದ ಸಂದರ್ಭದೊಳಗೆ ಇದು ಸ್ವಲ್ಪ ನಾನು ಬಹಳ ಹೊತ್ತಿ ಜಾಸ್ತಿ ಕತೆ ಹೇಳಿಕೊಳ್ಳಿ, ಯಾಕಂದ್ರೆ ಎಲ್ಲರಿಗೂ ಗೊತ್ತಿರೋ ಕತೆ ಹೇಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಶಾರ್ಟ್ ಮಾಡಿ ನಾನು ಅದನ್ನು ಹೇಳಿ ಪ್ರಯತ್ನ ಮಾಡ್ತೀನಿ. ನೂಲಿಯ ಚಂದಯ್ಯ ಮೆದೆಹುಲ್ಲು ತರಲಿಕ್ಕೆ ಹೋಗುವ ಸಂದರ್ಭದೊಳಗಡೆ ಬಗ್ಗೆ ಮೆದೆಹುಲ್ಲು ಕೊಯ್ಯುವಾಗ ಲಿಂಗ ಲಿಂಗ ನೀರೊಳಗೆ ಬೀಳುತ್ತದೆ. ನೀರೊಳಗೆ ಲಿಂಗ ಬಿದ್ದಾಗ ಸ್ವಲ್ಪ ಹುಡುಕ್ತಾರೆ, ಲಿಂಗ ಹುಡುಕಿದಾಗ ಸಿಗೋದಿಲ್ಲ ಅದು.
ಎರಡೂ ಬಹಳ ಮುಖ್ಯವಾದ ಅವ್ರ ಗೊಂದಲಕ್ಕೊಳಗಾಗ್ತಾರೆ. ಕಾಯಕ ಮುಖ್ಯನಾ ಲಿಂಗ ಮುಖ್ಯನಾ, ದೇವರು ಮುಖ್ಯನಾ ಕಾಯಕ ಮುಖ್ಯನಾ ಅಂತ ಅವ್ರ ಚರ್ಚೆಗೆ ಬರ್ತದೆ. ಯಾಕಂದ್ರೆ ದೇವರು ಅಂದ್ರೆ ದೇವ್ರ ಮುಖಂದು ಕೊಡ್ಬೇಕು, ಕಾಯಕ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ದೇವರು ಮುಖ್ಯ ಅಂತ ಅವ್ರು ಭಾವಿಸಲ್ಲ. ಯಾಕಂದ್ರೆ ಕಾಯಕವೇ ಬಹಳ ಮುಖ್ಯ ಅಂತ. ಕಾಯಕದಿಂದಲೇ ದಾಸೋಹ ಮಾಡ್ಲಿಕ್ಕೆ ಆಗ್ತದೆ, ಕಾಯಕ ಜಂಗಮ ಸೇವೆ ಮಾಡ್ಲಿಕ್ಕೆ ಆಗ್ತದೆ. ಅಂದ್ರೆ ಗುರುವಾದ ಲಿಂಗದಿಂದ ಗುರುವಾದರೂ ಕಾಯಕದಿಂದಲೇ ಜೀವನ ಮುಕ್ತಿ ಆಗ್ಬೇಕು ಅಂತ, ಜಂಗಮಾದರೂ ಕಾಯಕದಿಂದ ಜೀವನ ಮುಕ್ತಿ ಆಗ್ಬೇಕು ಅಂತ. ಅದು ಗುರುಲಿಂಗ ಜಂಗಮನೆಲ್ಲರೂ ಕೂಡ ಕಾಯಕವನ್ನೇ ಮಾಡಬೇಕನ್ನುವಂಥ ಕಲ್ಪನೆಯನ್ನ ನಮ್ಮ ನೂಲಿಯ ಚಂದಯ್ಯನವರು ಆಗಿರ್ತದೆ. ಹಾಗಾಗಿ ಅವರು ವಿಶೇಷವಾಗಿ ಆ ಲಿಂಗವನ್ನು ಹುಡುಕಿ ಹೋಗೋದ್ರಲ್ಲಿ ಲಿಂಗವನ್ನು ಬಿಟ್ಟು ಕಾಯಕವನ್ನು ಮಾಡ್ಕೊಂಡು ಮೆದುಳು ತಗೊಂಡು ಬರ್ತಾರೆ ಅವರು. ಅದು ಲಿಂಗಪ್ಪ ಹಿಂದೆ ಬೆನ್ನತ್ತೇನೆ ಅಂತ ಹಿಂದೆ ಬೆನ್ನತ್ತಿನ ಸಂದರ್ಭದೊಳಗಡೆ ಲಿಂಗಪ್ಪ ಕಟ್ಕೊಳ್ಳಿಕ್ಕೆ ಆಗಲ್ಲ, ಕಟ್ಕೊಳ್ಳೋಕೆ ಒಲ್ಲೆ ಅಂತಾರೆ ಅವರು. ಲಿಂಗಪ್ಪ ಕಟ್ಕೊಳ್ಳಿಕ್ಕೆ ಒಲ್ಲೆ ಅಂತ ಸಂದರ್ಭದಲ್ಲಿ ಮಡಿವಾಳ ಮಾಚಿದೇವರ ಹತ್ರ ಅದು ನ್ಯಾಯ ಹೋಗ್ತದೆ, ಅದೆಲ್ಲ ಗೊತ್ತಿರುವುದು. ಮಡಿವಾಳ ಮಾಚಿದೇವರ ಮತ್ತು ಇವರು ನಡುವಿರುವ ಸಂವಾದವನ್ನು ನಾವು ಗಮನಿಸಬೇಕಾಗ್ತದೆ. ಇಡೀ ವಚನದ ಒಳಗಡೆ ನಮ್ಮ ನೂಲಿಯ ಚಂದಯ್ಯನ ಮತ್ತು ಮಡಿವಾಳ ಮಾಚಿದೇವರ ವಚನಗಳನ್ನು ನಾವು ಗಮನಿಸಿದರೆ, ಅವರ ನಡುವಿರ್ತಕ್ಕಂಥ ಸಂವಾದಗಳನ್ನು ನಡೆಸಿದ್ರೆ ನಾವು ಗಮನಿಸಿದರೆ ಅದು ಒಂದು ದಂತಕಥೆ ಅಂತ ನಮ್ಗೆ ಎಷ್ಟೋ ಸಲ ಅನ್ಸಲ್ಲ. ಅದು ನಡೆದಿರುವ ಘಟನೆಗಳಿರ್ಬೋದೇನೋ ಅನ್ನುವಷ್ಟು ಮಟ್ಟಿಗೆ ಆ ಚರ್ಚೆಗಳು ಅಲ್ಲಿ ನಡೆದಿದ್ದೇವೆ. ನಮ್ಮ ಶೂನ್ಯ ಸಂಪಾದನೆ ಒಳಗಡೆ ಅದು ನಮಗೆ ಸಿಗ್ತದೆ. ಆಲ್ಗೇರೆ ಅವರ ಶೂನ್ಯ ಸಂಪಾದನೆ ಒಳಗಡೆ ಅದು ಸಿಗ್ತದೆ ನಮಗೆ. ಅಂದ್ರೆ ಅಷ್ಟರ ಮಟ್ಟಿಗೆ ಅವ್ರ ನಡುವೆ ಆ ಒಂದು ಲಿಂಗನ ಕಟ್ಕೊಳ್ಳೋಕ್ಕೇನೆ ನಿರಾಕರಣೆ ಮಾಡ್ತಕ್ಕಂಥ ಪೂಜೆನ ನಿರಾಕರಣೆ ಮಾಡುವಂಥದ್ದು. ಸ್ವತಃ ಇವರು ಹೇಳುವಂಥದ್ದು ಏನಂದ್ರೆ, ನಿಮ್ಮ ಪೂಜೆ ಪುನಸ್ಕಾರಗಳನ್ನು ನೀವೆಲ್ಲ ಮಾಡ್ತಾ ಹೋದ್ರೆ ಅವೆಲ್ಲ ಮೌಢ್ಯತೆಗೆ ಹೋಗ್ತೀವಿ, ನಾವು ಕಾಯಕವನ್ನು ಮಾಡ್ಲಿಕ್ಕಾಗಲ್ಲ, ಕಾಯಕಕ್ಕೆ ಬಹಳ ಮುಖ್ಯವಲ್ಲ ಇದನ್ನು ಕೊಡ್ತೀವಿ ಅನ್ನುವಂಥ ಮಾತನ್ನ ನಮ್ಮ ನೂಲಿಯ ಚಂದಯ್ಯ ಅವರು ಹೇಳುವಂಥದ್ದು ನಾವು ನೋಡ್ತೀವಿ. ಹಾಗಾಗಿ ಇಲ್ಲಿ ಅವರು ಲಿಂಗದ ಸಂದರ್ಭದೊಳಗಡೆ ಲಿಂಗಪ್ಪಗೆ ಅದೆಲ್ಲ ಬೇರೆ ಬೇರೆ ರೀತಿಯಾದಂಥ ಚರ್ಚೆಗಳಾಗಿ ಲಿಂಗಪ್ಪ ಕೊನೆಗೆ ಒಪ್ಕೊಳ್ತಾರೆ. ಯಾರೋ ನೂಲಿಯ ಚಂದಯ್ಯನವರು ಮಡಿವಾಳ ಮಾಚಿದೇವ ಮತ್ತು ಅನುಭವ ಮಂಟಪಕ್ಕೆಲ್ಲ ಚರ್ಚೆಗೆ ಹೋದ್ಮೇಲೆ ಲಿಂಗವನ್ನು ಕಟ್ಕೊಳ್ಳಿಕ್ಕೆ ಒಪ್ಕೊಳ್ಳೋ ಸಂದರ್ಭದಲ್ಲಿ ಒಪ್ಕೊಳ್ಳೋದು ಏನಂದ್ರೆ ಒಂದು ಕಂಡೀಷನ್ ಮೇಲೆ ಒಪ್ಕೊಳ್ತಾರೆ, ದೇವರನ್ನ ಕೂಡ ದುಡಿಸ್ಕೊಳ್ಳುವಂಥದ್ದು. ದೇವರಿಗೆ ಸ್ವತಃ ದುಡಿಮೆಗೆ ಹಚ್ಚುವಂತ ಒಂದು ಇದೆಯಲ್ಲ, ಇದು ಯಾವ ಚಳವಳಿಯಲ್ಲಿ ಬಂದಿಲ್ಲ, ಯಾವ ಧರ್ಮದಲ್ಲಿ ಬಂದಿಲ್ಲ. ಇದು ಲಿಂಗಾಯತ ಧರ್ಮದ ಒಳಗಡೆ ನೂಲಿಯ ಚಂದಯ್ಯನ ಈ ಪಾತ್ರ ಇದೆಯಲ್ಲ ಬಹಳ ಮುಖ್ಯವಾದದನ್ನು ನಾವು ಗಮನಿಸಬೇಕಾಗ್ತದೆ. ಹಾಗಾಗಿ ನೂಲಿಯ ಚಂದಯ್ಯನವರು ಆ ಲಿಂಗಪ್ಪನನ್ನೇ ಹಗ್ಗ ಮಾಡಿ ಕಣ್ಣಿ ಮಾಡಿ ಮಾರದರ ಜೊತೆಗೆ ಬಾಯಿಲ್ಲ ಬರಬೇಡ ಅಂತ ಹೇಳುವಂತ ಪ್ರಸಂಗಗಳು. ನೀನು ಹಗ್ಗ ಮಾಡ್ಕೊಂಡು ಮಾಡಿ ಅದು ಮಾರ್ಕೊಂಡ್ ಬರ್ಬೇಕು, ಮಾರ್ಕೊಂಡ್ಬಂದ್ರೆ ನಾನು ನಿನಗೆ ಆಮೇಲೆ ಕಟ್ಕೊಳ್ತೀನಿ ಅನ್ನುವಂಥದ್ದು. ಲಿಂಗಪ್ಪನ ಕಟ್ಕೊಳ್ಳಕ್ಕೆ, ಲಿಂಗವನ್ನ ಕಟ್ಕೊಳ್ಳಕ್ಕೆ ಅವರು ಅದನ್ನ ಕಂಡೀಷನ್ ಮಾಡ್ಕೊಂಡು ಒಪ್ಕೊಳ್ಳುವಂಥದ್ದು ನಾವು ನೋಡ್ತೀವಿ. ಹಾಗಾಗಿ ಸತ್ಯ ಶುದ್ಧ ಕಾಯಕದಿಂದ ಬಂದ ದ್ರವ್ಯದಲ್ಲಿ ಚಿತ್ತ ವಿಚ್ಛಿನ್ನವಾಗಿರಬೇಕು. ನೇಮದ ಕೂಲಿ ಎಂದಿನ ನಿತ್ಯ ನೇಮದಲ್ಲಿ ಸಂದಿಲ್ಲದಿರಬೇಕು. ನೇಮದ ಕೂಲಿಯ ಬಿಟ್ಟು ಹೇಮದ ಆಸೆಗೆ ಕಾಮಿಸಿ ದ್ರವ್ಯವೇ ಹಿಡಿದಡೆ ತಾ ಮಾಡುವ ಸೇವೆ ನಷ್ಟವಯ್ಯ. ನಿನ್ನ ಆಶದ ವೇಷದ ಪಾಶಕ್ಕೆ ನೀನೇ ಹೋಗು, ನನಗೆ ನಮ್ಮ ಜಂಗಮರ ಪ್ರಸಾದವಿದೆ ಅನ್ನುವಂಥ ಮಾತನ್ನ ಹೇಳುವಂಥದ್ದು. ಅಂದ್ರೆ ಅವರು ನಮ್ಮ ನೂಲಿ ಚಂದಯ್ಯನ ದೇವರು ಹಗ್ಗ ಮಾಡಿ ಮಾರ್ಕೊಂಡು ಬರ್ಲಿಕ್ಕೆ ಹೋಗಿ ಬಸವಣ್ಣನವ್ರ ಕಡೆಯಿಂದ ಒಂದು ಹಾಗಕ್ಕೆ ಮಾಡುವಂತಹ ಹಗ್ಗವನ್ನ 100 ಹಾಗಕ್ಕೆ ಬಸವಣ್ಣವ್ರ ಖರೀದಿ ಮಾಡ್ಕೊಂಡು ಏನೋ ಖುಷಿಯಾಗಿರ್ಲಿ ಲಿಂಗಪ್ಪ ಅಂತೇಳಿ 100 ಹಾಗಕ್ಕೆ ಖರೀದಿ ಮಾಡ್ಕೊಂಡು ಹಾಗಾಗಿ ಇವತ್ತು ₹1 ಅಂತ ಇವತ್ತು ಹಾಗ ಅನ್ನೋ ಪದವನ್ನು 12ನೇ ಶತಮಾನದಲ್ಲಿ ಅದಕ್ಕೆ ಬಳಸಿದ್ರು. ಹಾಗೆ ಹಾಗವನ್ನ ಮಾರ್ಕೊಂಡು ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ₹1 ಮಾರ್ಬೇಕಾಗಿದೆ, ನಾನು ₹100 ತಗೊಂಡ್ಬಂದಿ ಅಂದ್ರೆ ಲಂಚದ ಆಸೆ ನಾನು ತೋರಿಸ್ತಾ ಇದ್ದೀನಿ ಅನ್ನೋದನ್ನ ಅವತ್ತೇ ನಮ್ಮ ನೂಲಿಯ ಚಂದಯ್ಯನವರು ಅದನ್ನು ವಿರೋಧ ಮಾಡಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಹಾಗಾಗಿ ಗುರುವಾದರೂ ಕಾಯಕದಿಂದಲೇ ಜೀವನ ಮುಕ್ತಿ, ಲಿಂಗವಾದರೂ ಕಾಯಕದಿಂದಲೇ ವೇಷದ ಪಾಶ ಇರುವುದು. ಗುರುವಾದರೂ ಚರಸೇವೆಯ ಮಾಡಬೇಕು, ಲಿಂಗವಾದರೂ ಚರಸೇವೆಯ ಮಾಡಬೇಕು, ಜಂಗಮವಾದರೂ ಚನ್ನ ಬಸವಣ್ಣ ಚಂದೇಶ್ವರ ಪಡಿ ಅರಿವು ಅನ್ನುವಂಥದ್ದು. ಅಂದ್ರೆ ಗುರು ಲಿಂಗಮ ಜಂಗಮರೆಲ್ಲರೂ ಕೂಡ, ಜಂಗಮ ಅನ್ನುವ ಪದ ಇದೆಯಲ್ಲ ಅದು ಸಮಾಜ, ಜಂಗಮ ಅನ್ನುವಂಥದ್ದು ಇದೆಯಲ್ಲ ಅದು ಸಮಾಜ, ಗುರು ಅನ್ನೋದು ಅರಿವು, ಲಿಂಗ ಅನ್ನೋದು ತತ್ವ ಅರಿವು ಮತ್ತು ಸಮಾಜ. ಈ ತತ್ವ ಮತ್ತು ಅರಿವು ಸಮಾಜ ಅಂದ್ರೆ ತತ್ವ ಅನ್ನೋದಿದೆಯಲ್ಲ ಅದು ಲಿಂಗ, ಅದು ಅರಿವಿನ ಮೂಲಕ ತತ್ವವನ್ನ ಪಡ್ಕೊಳ್ಳುವಂಥದ್ದು ಅಂತ. ಅಂದ್ರೆ ಮೊದಲು ಅರಿವು ಇರಬೇಕು, ಮೊದಲು ಕ್ರಿಯೆ ಇರಬೇಕು, ಆಮೇಲೆ ನನಗೆ ಲಿಂಗ ಪೂಜೆ ಯಾವಾಗ ಬೇಕಾದ್ರೂ ಮಾಡ್ಕೊಳ್ಬೋದು ಅನ್ನುವಂಥ ಅಭಿಪ್ರಾಯವನ್ನ ಚಂದಪ್ಪರು ಹೊಂದಿದ್ರು ಅನ್ನುವಂಥದ್ದು ನಾವು ನೋಡ್ತೀವಿ. ಹಾಗಾಗಿ ಎಲ್ಲರೂ ಕೂಡ ಕಾಯಕವನ್ನ ಮಾಡಬೇಕು, ಕಾಯಕ ಮಾಡೋದ್ರ ಮೂಲಕ ಸಮಾಜಕ್ಕೆ ಏನಾದ್ರು ಕೊಡುಗೆಯನ್ನು ಕೊಡಬೇಕು ಅನ್ನುವಂಥದ್ದನ್ನ ನಮ್ಮ ಚಂದಯ್ಯನವರು ಆ ರೀತಿ ಹೇಳಿರುವಂಥದ್ದು. ಆದ್ರೆ ಕಾಯಕದ ಮೂಲಕ ದಾಸೋಹದ ಪರಿಕಲ್ಪನೆಯನ್ನು ಬಿತ್ತಿರ್ತಕ್ಕಂಥದ್ದು. ಇವು ದಾಸೋಹದ ಪರಿಕಲ್ಪನೆಯಲ್ಲಿ ಒಂದು ದಾನದ ಪರಿಕಲ್ಪನೆ ಇದೆ. ಯಾರು ಕೂಡ ದಾಸೋಹದ ಪರಿಕಲ್ಪನೆ ಇಲ್ಲ. ದಾನ ಕೊಡುವಂಥದ್ದು ಬಹಳ ದೊಡ್ಡ ಕೊಡುಗೈ ದಾನಗಳು ಅನ್ನುವಂಥದ್ದು ನಾವು ನೋಡ್ತೀವಿ. ಆದ್ರೆ ದಾನದ ಪರಿಕಲ್ಪನೆ ಅಂದ್ರೆ ಒಬ್ಬ ಬೇಡವನು ಒಬ್ಬ ಇನ್ನೊಬ್ಬನು ಕೆಳಗಿನವನು ಅಂತ. ದಾನ ಕೊಡುವನು ಶ್ರೇಷ್ಠ, ಅದನ್ನು ಪಡ್ಕೊಳ್ಳೋದು ಕನಿಷ್ಠ ಅಂತ. ದಾಸೋಹದ ಪರಿಕಲ್ಪನೆಗೆ ಹಾಗಿಲ್ಲ. ದಾಸೋಹದ ಪರಿಕಲ್ಪನೆಯಲ್ಲಿ ಜೀವ ಸಂಕುಲಗಳೆಲ್ಲ ಉಳಿಬೇಕು, ಜೀವ ಸಂಕುಲದಲ್ಲಿ ಎಲ್ಲರೂ ಕೂಡ
ಸಮಾನರುವಂತಹ ಆಶಯವನ್ನು ಹೇಳಿರುವಂಥದ್ದು ಶರಣರ ತತ್ವ. ಹಾಗಾಗಿ ಇವತ್ತು ದಾಸೋಹದ ಪರಿಕಲ್ಪನೆ ಚೇಂಜ್ ಆಗ್ತಿದೆ ಅನ್ನೋದನ್ನ ನಾವು ನೋಡ್ತೀವಿ. ಹಾಗಾಗಿ ಭಾವ ಶುದ್ಧವಾಗಿದ್ದರೆ ಗುರು ಪೂಜೆ, ಲಿಂಗ ಶುದ್ಧವಾಗಿರ್ತದೆ ಲಿಂಗ ಪೂಜೆ, ತ್ರಿಕರಣ ಶುದ್ಧವಾಗಿ ತ್ರಿಪೀಠ ಮನದಲ್ಲಿ ನಿಶ್ಚಯವಾಗಿ ನಿಂದಿದೆ ಜಂಗಮ ಪೂಜೆ, ಇಂತಿ ತ್ರಿವಿಧ ಭೇದದಲ್ಲಿ ತ್ರಿವಿಧ ಅರ್ಪಣದಿಂದ ಅರ್ಪಿಸಿ ನಿಂದಿದೆ ಚಂದೇಶ್ವರ ಲಿಂಗಕ್ಕೆ ಅರ್ಪಿತ ಮಡಿವಾಳಯ್ಯ. ಬಹಳಷ್ಟು ಮಾತಾಡ್ಬೇಕಂತ ಬಂದಿದ್ದೆ ನಾನು, ಆದ್ರೆ ಆ ಸಮಯದ ಅಭಾವ ಅವೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಇವತ್ತು ನೂಲಿಗೆ ಚಂದಯ್ಯನವರ ಜಯಂತಿ ಆಚರಣೆ ಮಾಡೋದು ಬಹಳ. ಯಾಕೆ ಇವತ್ತು ನೂಲಿಗೆ ಚಂದಯ್ಯನ ಜಯಂತಿನ ನಾವೆಲ್ಲ ನೀವೆಲ್ಲರ ಆಚರಣೆ ಮಾಡಬೇಕಾಗಿದೆ ಅಂತಂದ್ರೆ, ಇವತ್ತು ನಮ್ಮ ಒಳಗಡೆ ಸಮಾಜ ಅನ್ನುವಂಥ ಪರಿಕಲ್ಪನೆಗಳು ಹಾಳಾಗಿವೆ. ನಾನು ನಂದು ಅನ್ನೋದನ್ನು ಬಹಳಷ್ಟು ಮುಖ್ಯ ಆಗ್ತಿದೆ. ಕಾಯಕ ಅನ್ನುವಂಥದ್ದು ಹೋಗ್ತಾ ಇದೆ. ದುಡಿಯದೇ ಶ್ರೀಮಂತ ಆಗ್ಬೇಕು ಅನ್ನುವಂಥದ್ದು ಬರ್ತಾ ಇದೆ. ಇವತ್ತು ಡಿಗ್ರಿಗಳನ್ನ ಓದದೆ ಡಿಗ್ರಿಗಳು ತಗೊಳ್ಬೇಕು ಅನ್ನುವಂಥ ಮನಸ್ಥಿತಿ ಬರ್ತಾ ಇದೆ. ಓದದೇ ಡಿಗ್ರಿಗಳನ್ನು ತಗೊಳ್ಬೇಕು, ದುಡಿಯದೇ ಶ್ರೀಮಂತ ಆಗ್ಬೇಕು ಅನ್ನುವಂಥ ಈ ಕಾಲಘಟ್ಟದೊಳಗಡೆ ನಾವು ಕಾಯಕ ಅನ್ನುವಂಥ ತತ್ವವನ್ನ ಇವತ್ತು ಇಟ್ಕೊಂಡು ಎಲ್ಲರೂ ದುಡಿದರೆ ಮಾತ್ರ ಸ್ವಾವಲಂಬಿಗಳಾಗಲಿಕ್ಕೆ ಸಾಧ್ಯ ಇದೆ. ದುಡಿದುದನ್ನು ಇನ್ನೊಬ್ಬರಿಗೆ ಹಂಚಿಕೊಂಡು ಪರಸ್ಪರ ಹಂಚಿಕೊಂಡು ನಾವು ತಿನ್ನುವಂತ ಗುಣಗಳನ್ನ ಬೆಳೆಸ್ಕೊಳ್ಬೇಕಾಗಿದೆ. ಆ ನಿಟ್ಟಿನ ಒಳಗಡೆ ಶರಣರು ಆಶಯಗಳನ್ನು ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡಬೇಕಾಗಿದೆ. ಯಾವುದೋ ಒಂದು ಕಾರ್ಯಕ್ರಮ ನೋಡಿದ್ರೆ, ಯಾವುದೋ ಒಂದು ಉಪನ್ಯಾಸ ನೋಡಿದ್ರೆ ನಾವೆಲ್ಲವೂ ಅರ್ಥ ಮಾಡ್ಕೊಂಡ್ಬಿಡ್ತೀವಿ ಅಂತ ಹೇಳಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಇವತ್ತು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇವತ್ತು ನೆಪ ಮಾತ್ರ ಇವತ್ತು ನಾವೆಲ್ಲರೂ ಇಷ್ಟು ಏನೋ ಒಂದಿಷ್ಟು ಭಾಷೆಗಳನ್ನು ಕೇಳ್ಕೊಂಡು ಆದ್ಮೇಲೆ ನಾವು ಮತ್ತೆ ನೂಲಿಗೆ ಚಂದಯ್ಯನವ್ರ ಕುರಿತು ಓದಬೇಕಾಗಿದೆ, ಅವ್ರ ವಚನಗಳಂತ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಪ್ರಯತ್ನವನ್ನ ಮಾಡಿದಾಗ ಮಾತ್ರ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನ ಈಗ ನನಗೆ ಕನ್ನಡ ಸಂಸ್ಕೃತಿ ಇಲಾಖೆಯ ಮಾನ್ಯ ನಿರ್ದೇಶಕರು ಮತ್ತು ಕಾರ್ಯದರ್ಶಿಗಳು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಾನ್ಯ ಎಲ್ಲ ಬಂಧುಗಳಿಗೂ, ಮಾನ್ಯ ಸಚಿವರಿಗೂ, ತಮ್ಮೆಲ್ಲರಿಗೂ ವಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಸತ್ಯಶುದ್ಧ ಕಾಯಕದಿಂದ ಬಂದ ದ್ರವ್ಯದಲ್ಲಿ ಚಿತ್ತ ವಿಚ್ಛಂದವಾಗದಿರಬೇಕು ಎನ್ನುವ ಅದ್ಭುತವಾದ ನೂಲಿಗೆ ಚಂದಯ್ಯನವರ ವಚನಗಳನ್ನು ಉದಾಹರಿಸ್ತಾ, ಅನುಭವ ಮಂಟಪದ ಶಿಲ್ಪಿಗಳು ನಮ್ಮ ಶರಣರು ಕಾಯಕವಾದ ಮಹತ್ವವನ್ನು ಜಗತ್ತಿಗೆ ತೋರಿಸ್ತಾ ಕಾಯಕ ಯೋಗಿ ಎನಿಸಿಕೊಂಡ ನೂಲಿಗೆ ಚಂದಯ್ಯನವರ ಬಗ್ಗೆ ಅದ್ಭುತವಾದ ಉಪನ್ಯಾಸವನ್ನು ನೀಡಿದಂತಹ ಶ್ರೀ ಮಲ್ಲಿಕಾರ್ಜುನ ಪಿ ಮಾನ್ಪಡೆ ಅವರಿಗೆ ತುಂಬೂರು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ದಯಮಾಡಿ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆ ಮುಂದಿನದಾಗಿ ಮಾತನಾಡಲಿದ್ದಾರೆ ಶ್ರೀ ಬಿ ಚಂದ್ರಣ್ಣನವರು, ಮಾಜಿ ಶಾಸಕರು ಹಾಗೂ ಅಧ್ಯಕ್ಷರು, ಶ್ರೀ ಶರಣ ನೂಲಿಗೆ ಚಂದಯ್ಯನವರ ಜಯಂತಿ ಆಚರಣಾ ಸಮಿತಿ. ಅವರು ಮಾತಾಡಬೇಕು ಅಂತ ಅಂದ್ಬಿಟ್ಟು ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಎಲ್ಲ ಆತ್ಮೀಯ ಕುಲ ಬಾಂಧವರು ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸನ್ಮಾನ್ಯ ಮಂತ್ರಿಗಳು ಮತ್ತು ಎಲ್ಲ ಮುಖಂಡರು, ಸಮಾಜದ ಎಲ್ಲ ಮುಖಂಡರಿಗೆ ನಾನು ವಂದಿಸುತ್ತಾ ನನ್ನ ವಿಚಾರಗಳನ್ನು ಹೇಳಲಿಕ್ಕೆ ಒಂದು 10 ನಿಮಿಷಗಳ ಕಾಲ ತೆಗೆದುಕೊಳ್ತೀನಿ. ಜಾಸ್ತಿ ಮಾತಾಡೋಕೆ ಹೋಗೋದು. ನನ್ನ ಆತ್ಮೀಯ ಮೊನ್ನೆ ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಮತ್ತು ನಮ್ಮ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಶಿವರಾಜ ಕಗ್ಗಡಿಗೌಡರು ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮವರೇ ಆದಂಥ ಪಲ್ವಿಯವರು ಅಧ್ಯಕ್ಷರು, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಅಲೆಮಾರಿ ಅಭಿವೃದ್ಧಿ ನಿಗಮ, ಇನ್ನೊಬ್ಬರು ಮುನ್ರಾಜು ಕುಲಪತಿಗಳು, ವಿಜಯನಗರ ಕೃಷ್ಣದೇವರಾಯ ವಿಶ್ವವಿದ್ಯಾಲಯ ಬಳ್ಳಾರಿ, ಅವರು ಸಹಿತ ಇಲ್ಲಿ ವೇದಿಕೆಯಲ್ಲಿ ಇದ್ದಾರೆ. ಶಿವಾನಂದ ಭಜಂತ್ರಿ ಅವರು ವಿಶೇಷವಾಗಿ ನಾನು ಒಬ್ಬರ ಹೆಸರನ್ನ ಬಿಟ್ಟಿದ್ದೀನಿ, ಅಂದರೆ ನನ್ನ ಹೆಸರು ಬಿಟ್ಬಿಟ್ರು ಅಂತ ಅಂದ್ಕೊಂಡಿರ್ಬೋದು. ಯಾಕೆಂದ್ರೆ ನಮ್ಮ ವೆಂಕಟೇಶ್ ಅವರು
ನನಗೆ ಫೋನ್ ಮಾಡಿದ್ರು, ಏನಣ್ಣ ಈ ವರ್ಷ ಚೆನ್ನಾಗಿ ಮಾಡಬೇಕು ಅಂತಿದ್ದೇನೆ, ನಿಮ್ಮೆಲ್ಲರ ಸಹಕಾರ ಬೇಕು, ನಾವೆಲ್ಲ ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ. ಅದರಲ್ಲೂ ನಿಮ್ಮ ಸ್ನೇಹಿತರಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿ ಇರೋದರಿಂದ ಅವರಿಂದ ನಮ್ಮ ಸಮುದಾಯಕ್ಕೆ ಇನ್ನೂ ಅನೇಕ, ಅವರ ಸರ್ಕಾರದಿಂದ ನಮಗೆ ಅನೇಕ ಅನುದಾನಗಳು ಮತ್ತು ನಮ್ಮ ಸಮುದಾಯಕ್ಕೆ ನಿಗಮ ಮಂಡಳಿ ಇರ್ಬೋದು ಅಥವಾ ಹೇಳಿದ್ದಾರೆ, ಇದರಲ್ಲಿ ಒಬ್ಬ ಶಾಸಕರು ಇದ್ದಂಥ ಸಂದರ್ಭ. ಇವತ್ತು ದೇವರಾಜ ಅರಸು ಕಾಲದಲ್ಲಿ 4-5 ಜನ ಇದ್ವಿ ನಾವು. 94ರಿಂದ 2007ವರೆಗೂ ನಾನು ಇದ್ದಂಥದ್ದು 2 ಬಾರಿ. ಇಷ್ಟು ಬಿಟ್ಟರೆ ಇಲ್ಲಿವರೆಗೂ ಪರಿಶಿಷ್ಟ ಜಾತಿನಲ್ಲಿ ವಿಶೇಷವಾಗಿ ಬಹಳ ಹಿಂದುಳಿದಂಥವರು ನಾವು. ಸರ್ಕಾರಗಳು ಇದನ್ನು ಯೋಚನೆ ಮಾಡಬೇಕಾಗಿತ್ತು, ಬಹಳ ಒತ್ತಾಯ ಮಾಡಿದ್ವಿ ನಾವು. ಮಾನ್ಯ ಸಿದ್ದರಾಮಯ್ಯವರು ಒಪ್ಕೊಂಡಿದ್ರು. ನಾನು ಈ ಸಂದರ್ಭಕ್ಕೆ ನಿಮಗೆ ಬೆಂಗಳೂರು ನಗರದಲ್ಲಿ ಒಂದು 200 ಜಾಗವನ್ನ ಮತ್ತೆ ರಾಜಕೀಯ ಪ್ರತಿನಿಧಿಗಳಾಗುವಂತಹ ಸಂದರ್ಭಗಳನ್ನು ಆ ರೀತಿಯಲ್ಲಿ ಮಾಡೋದಕ್ಕೆ ಒಂದು ಅವಕಾಶವನ್ನು ತೆಗೆದುಕೊಳ್ತೀವಿ ಅಂತ ಅವರು ಹಿಂದಿನ ಸಾರಿ ಮಾತು ಕೊಟ್ಟಂಥದ್ದು. ಆದರೆ ಕಳೆದ ಬಾರಿ ರಾಜಕೀಯ ವ್ಯತ್ಯಾಸಗಳಾಗಿ ನಾವ್ಯಾರು ಸಹಿತ ಇಲ್ಲಿ ಅವರಿಗೆ ಗೌರವವನ್ನು ಕೊಡೋದ್ರ ಮುಖಾಂತರ ಅವರು ಆ ಕಾರ್ಯಕ್ರಮದ ಭಾಗವಹಿಸೋಕ್ಕಾಗಲಿಲ್ಲ. ಮತ್ತೆ ಅಧಿಕಾರಿಗಳು ಅವ್ರ ಕೆಲಸವನ್ನು ಅವ್ರು ಮಾಡಿಲ್ಲ. ಯಾರು ಬರಲಿ ಯಾರು ಬರದಿರೋ ಅವರಿಗೆ ಅಧಿಕಾರಿಗಳು ಅವ್ರ ಕೆಲಸವನ್ನು ಅವ್ರು ಮಾಡೋದಿದೆ, ಅದು ಕಾನೂನಾತ್ಮಕವಾಗಿ ಅವ್ರು ಮಾಡಿಲ್ಲ. ಆದರೆ ನಮಗೇನೂ ಬರಲಿಲ್ವಲ್ಲ ಅನ್ನೋ ಒಂದು ನಿವೇದನೆ, ನಮಗೇನಿದ್ದಂಥ ಕೆಲವೇ ಸಮುದಾಯಗಳಲ್ಲಿ ನಾವು ಬಹಳ ಹಿಂದುಳಿದವರು ಅಂತ ನಾವು ಹೇಳ್ಕೊಂಡು ಏನು ಇಲ್ಲಿ ಬಂದಿದ್ದೀವಿ. ಆದರೆ ಅದಕ್ಕೆಲ್ಲ ಸರ್ಕಾರದಲ್ಲಿ ಅವ್ರಿಗೆ ಗೊತ್ತಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ ಯಾವ ರೀತಿ ನಾವು ಸಹಾಯ ಮಾಡಬೇಕು ಅಂತ ಮನಸ್ಸು ಮಾಡಿದ್ರೆ ಖಂಡಿತ ನಮ್ಗೆ ಸಹಾಯ ಮಾಡೋದಕ್ಕೆ ಸಾಧ್ಯ ಇದೆ ಅವರು. ಯಾಕೆಂದ್ರೆ ಈ ರೀತಿ ಆಗದೆ ಹೋದ್ರೆ ಪ್ರಾಬಲ್ಯವಾಗಿರ್ತಕ್ಕಂಥ ನಮ್ಮಲ್ಲೇ ಇರ್ತಕ್ಕಂಥ ಅನೇಕ ಸಮುದಾಯಗಳು, ನಾನು ಹೆಸರು ಹೇಳಕ್ಕೆ ಹೋಗೋದಿಲ್ಲ, ಅವರುಗಳು ಈ ರೀತಿಯಲ್ಲಿ ಇನ್ನೂ ನಮಗೆ ಸಿಕ್ಕಿರ್ತಕ್ಕಂಥ ಪ್ರಾತಿನಿಧ್ಯ ಸಾಕಾಗೋದಿಲ್ಲ, ನಮ್ಗೆ ಇನ್ನೂ ಹೆಚ್ಚಿನ ಅವಕಾಶಗಳು ಕೊಡಬೇಕು ಅಂತೇಳಿ ಇಡೀ ರಾಜ್ಯದ ಮುಖಾಂತರ ಹೋರಾಟಗಳನ್ನು ಮಾಡೋದ್ರ ಮುಖಾಂತರ ಸರ್ಕಾರದ ಮೇಲೆ ಒಂದು ಒತ್ತಡವನ್ನು ತರುವುದರ ಮುಖಾಂತರ ಮತ್ತೆ ಪಕ್ಷಗಳ ಆಧಾರಿತ ಅಂತ ಹೇಳಕ್ ಬರೋದಿಲ್ಲ. ಇದರಲ್ಲಿ ಪಕ್ಷಗಳ ಅನಿವಾರ್ಯ ಇದೆ, ಯಾವುದೇ ಪಕ್ಷಕ್ಕೂ ಯಾವುದೇ ಸರ್ಕಾರಕ್ಕೂ. ಆ ರೀತಿಯಲ್ಲಿ ಮಾಡ್ತಾ ಈಗ ಅನ್ನೂ ಸಹಿತ ಈಚೆ ಬಂದಿದೆ ಒಳ ಮೀಸಲಾತಿಯ ಯಾರ್ಯಾರಿಗೆ ಎಷ್ಟೆಷ್ಟು ಪರ್ಸೆಂಟೇಜ್ ಕೊಡಬೇಕು ಅಂತ ಹೇಳಿನೂ ಮಾನ್ಯ ನಾಗಮೋಹನ್ ದಾಸ್ ಅವರು ಅದನ್ನ ಮುಂದೆ ಇಟ್ಟಿದ್ದಾರೆ. ಅವರ ಸಮಿತಿಯ ಸಂಪೂರ್ಣ ಮಾಹಿತಿಯನ್ನ ಸರ್ಕಾರ ಮುಂದೆ ಇಟ್ಟಿದ್ದಾರೆ. ಬರೀ ಒಂದು 3-4 ದಿವಸ ಆಗಿದೆ. ಅದರಲ್ಲಿ ಈಗ ಕ್ಯಾಬಿನೆಟ್ ಅಲ್ಲಿ ಇಟ್ಟಿದ್ದೀವಿ, ಮತ್ತೆ 17ನೇ ತಾರೀಕು ಕ್ಯಾಬಿನೆಟ್ ಅಲ್ಲಿ ನಾವು ಅದನ್ನ ಸಂಪೂರ್ಣವಾಗಿ ಒಪ್ಕೊಳ್ಳೋದು ಬಿಡೋದು ಅಥವಾ ಏನು ಆಗಬೇಕು ಮುಂದೆ ಅನ್ನೋದ್ರ ಬಗ್ಗೆ ಹೇಳ್ತಿಲ್ಲ. ಆದ್ರೆ ನಾನೊಂದು ಹೇಳ್ತೀನಿ, ನಮ್ಮ ಸಮಾಜದ ದುಸ್ಥಿತಿ ಬಗ್ಗೆ ದಯಮಾಡಿ ಮಂತ್ರಿಗಳು ತಾವಿರ್ತೀರಿ ನೋಡಿ. ನಾವು ಕೆಲವರೇ ಇಷ್ಟು ಬಿಟ್ಟರೆ ಬೇರೆ ಯಾರು ಇಲ್ಲ ಅರ್ಥ ಮಾಡ್ಕೊಳ್ಳೋದು. ಪಲ್ಲವಿಯವರನ್ನ ಅಧ್ಯಕ್ಷ ಮಾಡಿದ್ದೆ. ಇಲ್ಲಿ ಅವ್ರದೇ ಆದಂತ ಇದರಲ್ಲಿ ಅವರು ಇಲ್ಲಿ ಒಂದು ವಿಶ್ವವಿದ್ಯಾಲಯಕ್ಕೆ ಅಧ್ಯಕ್ಷ ಆಗಿದ್ದಾರೆ. ಹೇಳಿ ಸ್ವಾಮಿ, ನೀವೇನು
ಯಾಕಂದ್ರೆ ನೀವು ನಮ್ಮ ಜೊತೆ ಕೆಲಸ ಮಾಡಬೇಕು. ನಿಮ್ಮಂಥವ್ರು ಹೋರಾಟ ನೀವು ಹೇಳಬೇಕು. ನೀವು ಒಬ್ಬ ಹಿಂದುಳಿದ ನಾಯಕರಾಗಿದ್ರು, ನಿಮ್ಮ ಬಗ್ಗೆ ನನಗೆ ಬಹಳ ಗೌರವ ಇದೆ. ಅದಕ್ಕೆ ಹೇಳ್ತಾ ಇರೋದು, ನಿಮ್ಮಲ್ಲಿ ಬಂದು ನಾನು ನಿಮಗೂ ಸಹಿತ ಅನೇಕ ಸರಿ ನಮ್ಮ ಸಮಾಜವನ್ನು ಸೇರಿಸಿ ಇವ್ರು ಚುನಾವಣೆಯಲ್ಲಿ ಕೆಲಸ ಮಾಡಿದೆ. ನಾನು ಕೇಳಿ ಅವ್ರು ಇಲ್ಲೇ ಇದ್ದಾರೆ, ನಾನು ಅದೆಲ್ಲ ಅವ್ರ ಮನಸ್ಸಲ್ಲಿ ಇದೆ ಅಂತ ಅನ್ಕೊಂಡಿದ್ದೀನಿ. ಆದರೆ ನನಗೆ ಒಬ್ಬನಿಗೆ ಮಾಡಿ ಅಂತ ನಾನು ಕೇಳ್ಕೊಳ್ಳಲ್ಲ. ನಾನು ಇರಲಿ, ನಾನು ಆಗೋಗಿದ್ದೀನಿ. ನನಗೆ ಹಣೆ ಬರ ಇದ್ರದ್ದು ಆಗ್ಬೋದು ಬಿಡ್ಬೋದು, ಅದು ಬೇರೆ ವಿಚಾರ. ಆದರೆ ಇಲ್ಲಿರ್ತಕ್ಕಂಥ ಎಲ್ಲ ಸಮುದಾಯಕ್ಕೆ, ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ 7-8 ಲಕ್ಷ ಇದ್ದೀವಿ. ನಮ್ಮವ್ರು ಹೇಳ್ಕೊಳ್ಳಲ್ಲ. ನಮ್ಗೆ ಅದೇ ನೋವಾಗಿರೋದು ಇವತ್ತು. ಎಷ್ಟೋ ಜನ ಇವತ್ತು ಹೋಗಿದ್ರೆ ಪಾಪ ಸೆನ್ಸಸ್ ಮಾಡೋದಕ್ಕೆ, ಕೊರಬರು ಅಂತ ಹೇಳ್ಕೊಳಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಇರೋದಿಲ್ಲ, ಕೊರಚೂರು ಅಂತ ಹೇಳ್ಕೊಳಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಇರೋದಿಲ್ಲ. ಹೆಂಗೆ ಆಗ್ತವೆ ಯೋಚನೆ ಮಾಡಿ. ನೀವು ಕರೆದ್ರೆ, ನೀವು ಇವತ್ತು ಬಂದ್ರೆ ಇಲ್ಲ 1,000 ಜನ ಬಂದ್ರೆ ಸಾಕ? ಒಬ್ಬ ಮುಖ್ಯಮಂತ್ರಿ ಬರ್ತಾರೆ, 4-5 ಜನ ಬರಬೇಕು ಅಂತ ಹೇಳಿದ್ರೆ ಬರೋದಿಲ್ಲ. ನೀವು ಹೋರಾಟ ಮಾಡಿ ಅಂತ ಹೇಳ್ತಿರಲ್ಲ, ಯಾರು ಹೋರಾಟ ಮಾಡಬೇಕು? ಸರ್ಕಾರದ ಮೇಲೆ ಪ್ರೆಷರ್ ಬರಬೇಕಾದ್ರೆ ಬನ್ನಿ, ನಾಳೆ ಶುರುವಾಗ್ತದೆ, 17ನೇ ತಾರೀಕು ಕಳೆಯಲಿ. ನೀವು ಅರ್ಥ ಮಾಡ್ಕೊಳ್ಬೇಕು ಜನ. ನೀವು ಇಲ್ಲ ಊರಾಗ ಒಬ್ಬ ಲೀಡ್ರು ಆದ್ರೆ ಅವ್ರಿಗೊಬ್ಬ ಲೀಡ್ರು, ಇದು ರಾಜ್ಯ ಒಬ್ಬರಾದ್ರೆ ಅವ್ರಿಗೊಂದು 5 ಜನ ಲೀಡ್ರು ಇಟ್ಕೊಂಡಿರ್ರಿ ಎಲ್ಲಾರು. ನೀವಲ್ರಿ, ನೀವು ಮುಂದುವರೆದಿದ್ರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಮುಂದಿನ ಜೀವನ ಏನು? ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ದಯಮಾಡಿ ನಮಗೊಬ್ಬ ತಿಳುವಳಿಕೆ ಹೇಳುವಂತ ಒಬ್ಬ ಸ್ವಾಮೀಜಿ ಇಲ್ಲ, ನಾವು ಮಾಡ್ಕೊಳಕ್ಕಾಗಿಲ್ಲ, ನಮ್ದು ತಪ್ಪಿದೆ. ನಾನು ಕ್ಷಮೆ ಕೇಳ್ತೀನಿ ಜನಗಳಲ್ಲಿ. ಒಂದು ಅರ್ಥಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳಾಗಿ ಕೆಲಸ ಮಾಡಿದಂತ ಅಂಜನ್ ಕುಮಾರ್ ಅವರು ಒಂದು ಪ್ರಯತ್ನವನ್ನ ಪಟ್ಟಿದ್ರು. ನಾನು ಅಭಿನಂದಿಸ್ತೇನೆ ಅವರನ್ನು. ಯಾರೇ ಕೆಲಸ ಮಾಡಿ ಅವ್ರು ಹೇಳುವಂಥದ್ದು ನಮ್ಮಲ್ಲಿ ಇರಬೇಕು. ರಾಜಕೀಯ ಬೇರೆ, ಅದು ಅವ್ರ ಅಲ್ಲಿ ಪಕ್ಷ ಅದು ಆಧಾರಿತವಾಗಿ ಆಗ್ತದೆ. ಇವತ್ತು ನಾನು 4 ಅಟೆಂಪ್ಟ್ ಅಲ್ಲಿ ದೇವರಹಳ್ಳಿನಲ್ಲಿ ನಿಂತಲ್ಲ, ನಮ್ಮ ಸಮಾಜ ಎಷ್ಟಿದೆ? ನಮ್ಮ ಸಮಾಜ ನೋಡಿ ನಮ್ಗೆ ಓಟ್ ಹಾಕ್ತಾರ? ನಮ್ಮ ನಡವಳಿಕೆಗಳು, ನಾವು ನಡೆಯೋ ರೀತಿ, ಒಂದು ಬಾರಿ ಫಸ್ಟ್ ಮೊದಲ 28,000 ಲೀಡ್ ಕೊಡ್ತಾರೆ. 4 ಅಟೆಂಪ್ಟ್ ನಾನಿದ್ದೆ. ನಾನು ಸ್ವಲ್ಪ ಹತ್ತಿರದಲ್ಲಿ ಅದು ರಾಜಕೀಯ ವ್ಯತ್ಯಾಸಗಳಾಗ್ತವೆ. ಆ ರೀತಿಯಲ್ಲಿ ಪರಾಭವ ಆಗಿರ್ಬೋದ ಬಿಟ್ರೆ ಯಾಕೆ ನಾವು ಕೆಲಸ ಮಾಡೋಕ್ಕಾಗೋದಿಲ್ಲ? ಆದರೆ ನಾವು ಅದನ್ನು ಮಾಡಲಿಕ್ಕಾಗಿಲ್ಲ. ಅಂಜನ್ ಕುಮಾರ್ ಅವ್ರಿಗೆ ನಾವು ಶಕ್ತಿ ಕೊಟ್ವಿ. ಅದು ಬೇರೆ ಬೇರೆ ಇದೆ. ಚಿತ್ರದುರ್ಗ ಕೃಷ್ಣಪ್ಪನವರು ಇದ್ದಾರೆ. ಯಾಕಂದ್ರೆ ಇವನ್ನೆಲ್ಲ ಯಾಕೆ ನೆನೆಸ್ಕೊಳ್ತೀನಿ? ನಾನು ಮಾಡಿರೋದು, ನಾನು 25 ವರ್ಷ ಸುತ್ತಾಕಿದ್ದೆ ರಾಜ್ಯದಲ್ಲಿ. ನನಗೆ ಗೊತ್ತಿದೆ ಯಾರ್ಯಾರು ಏನೇನು ಕೆಲಸ ಮಾಡಿದ್ದಾರೆ ರಾಜ್ಯದಲ್ಲಿ ಅಂತೇಳಿ. ಅವ್ರು ಒಟ್ಕೊಡ್ರಿ. ನೀವು ಬಿಳೆ ಸಣ್ಣ ಸಣ್ಣವ್ರು ಇರೋರ್ನ ನೀವು ಬಂದೇ ರಾಜ್ಯದಲ್ಲಿ. ತಂಗಡಿಗೆ ಇವರು, ನಾನು ಹೇಳಿದ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ತಂಗಡಿಯವರು ಮನ ಶಿವಾನಂದ ಭಜಂತ್ರಿ ಅವರು, ಮನ ಏಕಲವ್ಯ ಇವರು, ಅವರೆಲ್ಲ ಅವರು ಆನಂದ್ ಇಲ್ಲ ಮೇಲೆ ಕರೆದಿಲ್ಲ. ಅವರು ಸಂಘಟನಾ ಕಾರ್ಯದರ್ಶಿ ಅಂತ ಹಾಕೊಂಡಿದ್ದೀರಪ್ಪ, ಹೊತ್ತಿಗೆ ಇವರೆಲ್ಲ ಒಟ್ಕೊಂಡು ಕೆಲಸ ಮಾಡ್ಬೇಕು ತಾನೆ? ಮಾಡಿದ್ರು ತಾನೆ ಇವರೆಲ್ಲ. ನನ್ನ ಗೌರವಾಧ್ಯಕ್ಷ ಮಾಡ್ಕೊಂಡಿರ್ತಾನೆ. ನನಗೆ ನೋವಿದೆ. ಹೊಂದಾಣಿಕೆ ಮಾಡ್ಕೊಂಡು ಹೋಗಿ ನೀವು. ಇವರು ಇದ್ದಾರೆ ಇಲ್ಲಿ, ನಮಗೆ 7 ಅಂತ ಕರೀತೇನೆ ನಾನು ಯಾವಾಗ. ಅವ್ರು ಮುಂದೆ ಅಂದ್ಕೊಂಡ್ರೆ ನಾವು ಯಾರು ಒಂದು ಬರಂಗಿಲ್ಲ. ಯಾರೋ ಎಲ್ಲಪ್ಪನವರು ಅಲ್ಲ. ನಾನು ಹೇಳ್ತೀನಿ, ಇದು ಬಹಳ ಸೀರಿಯಸ್ ಆಗಿ ತಗೊಳ್ಬೇಕು. ನೀವೆಲ್ಲ ಹಗುರವಾಗಿ ತಗೊಳ್ಬೇಡಿ ದಯಮಾಡಿ. ಇಲ್ಲ ಬನ್ನಿ ಮುಖ್ಯಮಂತ್ರಿಗಳು ನನ್ನ ಮುಂದೆ ಕೂತ್ಕೊಳ್ಳೋಣ. ನಾವು ಮುಖ್ಯಮಂತ್ರಿಗಳು ಇವತ್ತು ಬರಲಿಲ್ಲ ಅಂದ್ರೆ ಅವ್ರ ಕಾರ್ಯದ ಒತ್ತಡ ಇದೆ. ನಮ್ಮ ಸಮಾಜಕ್ಕೋಸ್ಕರ ಬರಲಿಲ್ಲ ಅನ್ಕೊಂಬೇಡಿ. ಯಾರು ನನ್ಗೆ ಗೊತ್ತಿದೆ 25 ವರ್ಷ ಅವ್ರ ಒಡನಾಟ ಏನು ಅಂತೇಳಿ. ಅವ್ರು ಆ ಥರದವರಲ್ಲ. ಅದಕ್ಕೆ ಇವತ್ತು 10 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಇರ್ತಾ ಇರ್ತಕ್ಕಂಥದ್ದು. ಪಕ್ಷ ಬೇರೆ ಇರೋದು, ನಾನು ಅವ್ರ ಜೊತೆ ಕೆಲಸ ಮಾಡ್ತಿದ್ದೇವೆ. 78ರಲ್ಲಿ ನಾವು ಸರ್ಕಾರ ಬಂದಾದ್ರೆ ಅವ್ರು 82ರಲ್ಲಿ ನನ್ನ ಜೊತೆನಲ್ಲಿ ಸೇರಿದಂಥವ್ರು. ನಾವೆಲ್ಲ ಸೀನಿಯರ್ಸ್. ಆದರೂ ಇವತ್ತು ಅವರು ಮುಖ್ಯಮಂತ್ರಿಗಳಾಗಿ ಎಲ್ಲ ತಳಮಟ್ಟದ ಇರ್ತಕ್ಕಂಥ ಜನತೆ ಬಗ್ಗೆ ಇಟ್ಕೊಂಡಿರ್ತಕ್ಕಂಥ ವಿಶ್ವಾಸ
ಅದು ಯಾವತ್ತೂ ಕಮ್ಮಿ ಆಗೋದಿಲ್ಲ, ಅರ್ಥ ಮಾಡ್ಕೊಳ್ಬೇಕು. ಅಂಥವ್ರಿರೋವಾಗ ನಾವೆಲ್ಲ ಉಪಯೋಗಿಸ್ಕೊಳ್ತೀರ ಹೋದ್ರೆ ದಯಮಾಡಿ ನೀವು ಆ ಪಾರ್ಟಿನಲ್ಲಿ ಇರ್ತಕ್ಕಂಥವ್ರು ಯಾರೇ ಇರಲಿ, ನೀವು ಕೂತ್ಕೊಳ್ಳಿ, ನಾವೆಲ್ಲ ಬಂದು ಕೂತ್ಕೊಳ್ತೀವಿ. ಮಾಡಲೇಬೇಕು ಅಂತ ಹೇಳಿ ಕೂತ್ಕೊಳ್ಳೋಣ ನಾವೆಲ್ಲ. ಬನ್ನಿ, ಅವಾಗ ಎಲ್ಲರೂ ನೀವು ಈ ತರ ಕೂತಿದ್ದೀರಲ್ಲ, ಬರ್ಬೇಕು ನೀವು, ಅಧಿಕಾರಿ ಇನ್ನೊಂದು ಎಲ್ಲ ಅನುಕೂಲ ಪಟ್ಕೊಂಡು ಬಹಳ ಜನ ಇಲ್ಲಿದ್ದೇವೆ. ಈ ರೀತಿ ಮಾಡಿದ್ರೆ ನಾವೇನಾದ್ರು ತಗೊಳಕ್ ಸಾಧ್ಯ ಇರೋದು ಅರ್ಥ ಮಾಡ್ಕೊಳ್ಳಿ. ಬೇರೆ ಇಟ್ಕೊಂಡು ಪುಸ್ತಕ ಓದಿದ್ರೆ ಕೆಲಸ ಆಗೋದಿಲ್ಲ. ಇವತ್ತು ಮೂಲೆ ಚಂದಯ್ಯನವರು ಅದನ್ನೇ ಹೇಳಿರೋದು, ಕಾಯಕವೇ ಕೈಲಾಸ. ಬಸವಣ್ಣವರ ಆಸ್ಥಾನದಲ್ಲಿ ಪ್ರಮುಖವಾಗಿದ್ದಂಥವ್ರು ನಮ್ಮ ಸಮುದಾಯ ನಾವು ತಲೆ ಇಟ್ಕೊಂಡು ಓಡಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವತ್ತು ಆ ಕಾರ್ಯಕ್ರಮವನ್ನ, ಈ ಜಯಂತಿಯನ್ನ ಮಾಡುವಂತ ಕೆಲಸ ನಮಗೆ ಮಾಡಿಕೊಟ್ಟಂಥದ್ದು ಆ ಮುಖ್ಯಮಂತ್ರಿನ ಇವತ್ತು ನಾವು ನೆನೆಸ್ಕೊಳ್ಬೇಕಾಗ್ತದೆ. ಇವತ್ತು ನಮ್ಮ ಇವತ್ತು AKMS ಅಂತಲ್ಲ, ಎಲ್ಲ ಸಮುದಾಯಗಳು ನಮ್ಮಲ್ಲಿರ್ತಕ್ಕಂಥ ಎಲ್ಲ ಸೇರಿ ಬೊಮ್ಮಾಯಿಯವರ ಮೇಲೆ ಏನು ಒತ್ತಡ ತಂದು ಇದನ್ನ ನೀವು ಮಾಡಿಕೊಡ್ಲೇಬೇಕು ಅಂತ ಹೇಳಿದಾಗ ಅವ್ರು ಒಪ್ಕೊಂಡು ಮಾಡಿದ್ರು. ಇವತ್ತು ಅವ್ರಿಗೂ ಸಹಿತ ನಾವು ನೆನೆಸ್ಕೊಳ್ಬೇಕಾಗ್ತದೆ. ಇವತ್ತು ಯಾರು ನಮ್ಮ ಪರವಾಗಿ ಕೆಲಸ ಮಾಡ್ತಾರೋ ಅವ್ರನ್ನ ನೆನೆಸ್ಕೊಳ್ಬೇಕು, ನಮ್ದು ಆದ್ಯತೆ. ಅದಕ್ಕೆ ದಯಮಾಡಿ ಏನಿವತ್ತು ಮಾನ್ಯ ಮಂತ್ರಿಗಳು ತಾವಿದ್ದೀರಿ, ಹಿಂದುಳಿದ ಸಮಾಜಗಳ ನಿಮ್ಗೆ ಒಳ್ಳೆ ಕೆಲಸ ಕೊಟ್ಟಿದ್ದಾರೆ. ಅಲ್ಲ, ನಮ್ಗೆ ಇದಕ್ಕೆ ಕೇಳ್ತಾ ಇಲ್ಲ, ನಿಮ್ಗೆ ಒಳ್ಳೆ ಅವಕಾಶ ಇದೆ, ಬೆಳೆಯೋದಕ್ಕೆ ಒಳ್ಳೆ ಅವಕಾಶ ಇದೆ, ಮಾಡಿ ಪರವಾಗಿ ನಿಂತ್ಕೊಳ್ಳಿ. ನಾವು ನಿಮ್ಮನ್ನು ಕೊಂಡಾಡ್ತೀವಿ. ನೀವು ಸಾಯಕ್ ನಿಲ್ಬೇಕು. ಅದಕ್ಕೆ ನಾವು ಹೇಳುವಂಥದ್ದು, ಅದಕ್ಕೆ ನಾವು ಬರ್ತೀವಿ, ನಾವು ಸಹಿತ ಹೋರಾಟ ಮಾಡ್ತೀವಿ. ನಮ್ಗೆ ಒಂದು ನಿಗಮ ಕೊಡಲ್ಲ, ಏನು ಇರೋದು ನಿಗಮ ಕೊಡೋಕೆ ವ್ಯವಸ್ಥೆ ಇಲ್ಲ ನಮ್ಗೆ. ಜಗದೀಶ್ ಶೆಟ್ಟರ್ ಕೊಟ್ಟವ್ರೆ 5 ಕೋಟಿ ದುಡ್ಡಿಟ್ಟು ಕೊಟ್ಟರು ಅವರು. ಅದನ್ನ ತಗೊಳ್ಳೋದಕ್ಕೆ ನಾವು ಸಹಿತ ಹೋರಾಟ ಮಾಡಿಲ್ಲ, ನಮ್ದು ತಪ್ಪಿದೆ. ಇದನ್ನ ತೆಗೆಸ್ಬೇಕು, ಇವಾಗ ಫೈಲ್ನ ತೆಗಿಬೇಕು. ಇವಾಗ ಈಚೆ ಇಲ್ವಾ, ನಿಗಮ ಮಂಡಳಿ ಆದೇಶ ಮಾಡಿಲ್ವ, ಕ್ಯಾಬಿನೆಟ್ ಅಪ್ರೂವ್ ಆಗಿಲ್ವ? ಹುಬ್ಬಳ್ಳಿನಲ್ಲಿ ಅವತ್ತಿನ ಜನ ಯಾರು ಹೋರಾಟ ಮಾಡಿದ್ರು ಅವ್ರನ್ನೆಲ್ಲ ಅಭಿನಂದಿಸ್ತೇನೆ ನಾನು. ಬನ್ನಿ, ಅವ್ರಿಗೆ ಹೇಳಿ ಕೂತ್ಕೊಳ್ಳೋಣ, ಅದನ್ನ ಮಾಡ್ಕೊಡಿ ನಮ್ಗೆ. ಅಲ್ಲ, ಬೇರೆ ಬೇರೆಯವ್ರಿಗೆ ನಿಗಮ ಮಾಡಿ ಅಂತೇಳಿ ಅವ್ರು ಮಾಡಬೇಡಿ ಅಂತ ಹೇಳೋಷ್ಟು ಸಣ್ಣತನ ನನ್ನ ಹತ್ರ ಇಲ್ಲ. ಅವ್ರನ್ನೂ ಮಾಡಿ, ಅವ್ರಿಗೆಲ್ಲರೂ ಮಾಡ್ಕೊಡಿ, ನಾವು ಬೇಡ ಅಂತ ಹೇಳೋದಿಲ್ಲ. ನೀವು ಯಾರು ಮಾಡ್ಕೊಟ್ಟಿದ್ದೀರಿ, ನಮ್ಗೆ ಮಾಡ್ಕೊಟ್ಟಿಲ್ಲ ಅಂತ ಹೇಳಕ್ ಬಂದಿಲ್ಲ ನಾನಿಲ್ಲಿ. ಆದ್ರೆ ನಮಗೂ ಮಾಡ್ಕೊಡಿ ಅಂತ ಹೇಳಕ್ ಬಂದಿದ್ದೀವಿ ಅಷ್ಟೇ. ದಯಮಾಡಿ ಅದನ್ನ ನಾವು ಹೋರಾಟ ಮಾಡಬೇಕಾಗ್ತದೆ. ಆವತ್ತು ಚಂದ್ರಣ್ಣ ಅಥವಾ ಇವರಿದು ಅವರಿದು ಬೇಡ, ದಯಮಾಡಿ ಬನ್ನಿ. ಎಲ್ಲರೂ ಕರೆದ್ರೆ ಒಂದು ಹೇಳಿಕೆ ಕೊಟ್ಟರೆ ದಯಮಾಡಿ ಬರ್ಬೇಕು. ನೀವು ಬರಲ್ಲ ಅಂದ್ರೆ ನಾವು ಸುಮ್ಮನೆ ಭಾಷಣ ಮಾಡ್ಕೊಂಡು ಹೋಗ್ಬೇಕಾಗ್ತದೆ ಅಷ್ಟೇ. ಇದನ್ನ ನೀವು ಮಾಡಬೇಕು. ಇವತ್ತು ಕೋಲಾರದವರು ಇರ್ಬೋದು, ಚಿಂತಾಮಣಿಯವರು ಇರ್ಬೋದು, ಚಿಕ್ಕಬಳ್ಳಾಪುರದವರು ಇರ್ಬೋದು, ದೇವನಹಳ್ಳಿಯವರು ಇರ್ಬೋದು, ಈ ಭಾಗದಲ್ಲಿ ನಮ್ಮ ಗ್ರಾಮಾಂತರ ಇವತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇವತ್ತು ಒಬ್ಬ ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತು ನಮ್ಮ ಮೂಲೆ ಚಂದಯ್ಯನವರು ನೆನೆಸ್ಕೊಳ್ಳುವಂತ ಕೆಲಸ ಮಾಡಿದ್ರಲ್ಲ. ಇವತ್ತು ಜನ ಈಚೆ ಬಂದಿಲ್ಲ. ನೀವೆಲ್ಲ ಎಲ್ಲಿದ್ರೆ ನೀವೆಲ್ಲ ಇಟ್ಟಿನ ನಿಮ್ಗೆ ಇರಬೇಕು, ಸಮುದಾಯ ಬೇಕು, ಸಮುದಾಯ ಇರಬೇಕು ಅನ್ನೋ ಭಾವನೆ ನಿಮ್ಗೆ ಏನಿದೆ, ಇದನ್ನ ದೊಡ್ಡದು ಮಾಡಬೇಕಾದ್ರೆ ನಿಮ್ಮಲ್ಲೇ ಆ ಶಕ್ತಿ ಇರುವಂಥದ್ದು. ಅದಕ್ಕೆ ದಯಮಾಡಿ ಆ ಕಾರ್ಯಕ್ರಮಕ್ಕೆ ನೀವು ಶಕ್ತಿ ಕೊಡಿ. ಇದರಲ್ಲಿ ಹೇಳಿದರೆ ನಮ್ಮ ವೆಂಕಟೇಶ್ ಪಾಪ ಒಂದು ವಾರದಿಂದ ನಿದ್ದೆ ಹೋಗಿಲ್ಲ. ದಿನಕ್ಕೆ ಒಂದು ಹೆಚ್ಚು ಕಮ್ಮಿ ಒಂದು 50 ಫೋನ್ ಹೊಡೆದಿರ್ಬೋದು. ಅಣ್ಣ ಏನ್ ಮಾಡ್ಬೇಕಣ್ಣ, ಏನ್ ಮಾಡಿದೀವಿ ಅಣ್ಣ. ಇದರಲ್ಲಿ ದುಡ್ದಿರೋರೆಲ್ಲರೂ ಇರ್ಬೋದು, ಆದ್ರೆ ಇವತ್ತು ಈ ಕಾರ್ಯಕ್ರಮ ಆಗೋದಕ್ಕೆ ಹೆಚ್ಚು ಶಕ್ತಿ ಕೊಟ್ಟಿರ್ತಕ್ಕಂಥ ವೆಂಕಟೇಶ್, ನಾನು ಅವ್ರು ಹೋಗ್ತಾ ಇಲ್ಲ. ಅವ್ರು ಯಾರೋ ಪಕ್ಕದಲ್ಲಿ ಹೇಳಿ ಇವರು ಆದರ್ಶ ಅವ್ರು ಮಾಡಿದ್ರೆ ಆದರ್ಶ ಅವ್ರು ಹೇಳ್ತೀನಿ ಮಾಡ್ಬೇಕು. ನೀನು ಅದನ್ನು ನೀವು ಕೂಗುಲಾಡೋದಲ್ಲ, ಹಿಂದೆಯಿಂದ ಹೋಗ್ತಾ ಇರ್ತಾರೆ ದೂರದಲ್ಲಿ. ಚಿತ್ರದುರ್ಗದಿಂದ ಕೃಷ್ಣಪ್ಪ, ಶಿವರಾಜ್ ತಂಗಡಿಯವರೇ ಮುಖ್ಯ ಅತಿಥಿಗಳು ಅಂತ. ಖಂಡಿತ ನಾನು ಬಂದ್ಬಿಡ್ತೀನಪ್ಪ, ಕೂತ್ಕೊಂಡ್ಬಿಡ್ತೀನಿ. ಸರಿ ಮಾಡೋ ಪಾಪ ಟೈಮ್. ಅದಕ್ಕೆ ನಾನು ಹೇಳುವಂಥದ್ದು, ಮಾಡಿರೋರಿಗೆ ನಾವು ಬೆಂತಟ್ಟ, ನಾವು ಯಾರೇ ಆಗಿರೋ ನನಗೆ ಹೇಳ್ಬೋದು, ನೀವು ಅಲ್ಲಿದ್ದೀರಿ, ನೀವು ನಾ ಯಾರು ಹೇಳಿದ್ರು ಕೇಳ. ನಮಗಿರೋದು ಒಂದೇ ನಮ್ಮ ಸಮುದಾಯ.
ಇರೋದು ಇನ್ನೂ ಹೇಳ್ತೀನಿ ಒಂದು ಭಾಷಣದಲ್ಲೇ, ಎರಡೇ ಜಾತಿ ಇರೋದು ನಾವು. ಒಂದು ಹೆಣ್ಣು ಒಂದು ಗಂಡು ಎರಡೇ ಜಾತಿ ಇರೋದು ನಾವು. ಆದರೆ ನಾವು ಮಾಡಿದ್ದಾರೆ, ಎಲ್ಲರೂ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ನಾವು ಮಾಡಲೇಬೇಕು. ಸಂವಿಧಾನದತ್ತವಾಗಿ ಸಿಕ್ಕಿರ್ತಕ್ಕಂಥ ಈ ಅವಕಾಶವನ್ನು ನಾವು ಪಡ್ಕೊಳ್ಳಬೇಕಾದ್ರೆ ಹೋರಾಟ ಮಾಡಿದ್ರೆ ಖಂಡಿತ ಬರುವುದಿಲ್ಲ. ಇದಕ್ಕೆ ನೀವೆಲ್ಲ ಅಡಿ ಆಗಬೇಕು. ಇವತ್ತು ನಾವಾಗ ಏನೇನೋ ಯಾವ್ದಾರು ಅನ್ಕೊಳ್ಳಿ, ಯಾರು ಏನಾದ್ರು ಅನ್ಕೊಳ್ಳಿ, ನಾನು ಮೊದಲೇ ಹೇಳಿದ್ದೀನಿ, ಕೊರೋನಾ ಕೊಟ್ಟು ನಾವೆಲ್ಲ ಒಂದೇ, ಅದ್ರಲ್ಲಿ ಎರಡೇ ಮಾತಾಡಿಲ್ಲ. ಇವತ್ತು ಹೆಣ್ಮಕ್ಳು ಅವ್ರ ಜೊತೆ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಆಗೋಗ್ಬಿಟ್ಟಿಲ್ವಾ? ಇವತ್ತು ಯಾಕೆ ಇಟ್ಕೊಳಕ್ ಹೋದ್ರೆ ಬೇರೆ ಬೇರೆ ಹೆಸರು? ಖಂಡಿತ ಬೇಡ, ದಯಮಾಡಿ. ಅದೆಲ್ಲ ಮಾಡೋದ್ರಿಂದ ನಿಮಗೆ ಅನಾನುಕೂಲ ಆಗ್ತದೆ. ಅದರಿಂದ ಇಷ್ಟು ಹೇಳಿ, ಇವತ್ತು ನಮಗೆ ಮುಖ್ಯಮಂತ್ರಿಗಳು ಬರಬೇಕಾಗ್ತದೆ. ಈಗ ಅವ್ರ ಹತ್ರ ಒಂದು ನಿಯೋಗ ಹೋಗೋಣ. ತಂಗಡಿಯವ್ರಿಗೂ ಇರ್ತಾರೆ, ಮಾನ್ಯ ಅವರು ಬರಬೇಕು ನಮ್ಮ ಜೊತೆ, ದಯಮಾಡಿ ಬನ್ನಿ ಸರ್. ನೋಡ್ದ 4% ಬಂದ್ರು ಅವರು. 4% ಬರಬೇಕು ಅಂತ ಕೇಳಿತ್ತು. ದಯಮಾಡಿ 5% ಮಾಡಿಸಿ, 5% ಮಾಡಿಸಿ ಸ್ವಾಮಿ. ಹೋದ್ಸಲ 4% ಮಾಡಿದ್ದಾರೆ. ಅಲ್ಲ, ನಾನು ರಾಜಕೀಯ ಮಾತ್ರ, ಅದಕ್ಕೆ ನಾನು ರಾಜಕೀಯ ಮಾತಾಡ್ತೀನಿ ಅಂತ ಹೇಳ್ತಾ ಇಲ್ಲ, ನಾನು ಜನಾಂಗದ ಪರವಾಗಿ ಹೇಳ್ತಾ ಇದ್ದೀನಿ. ನಿಮಗೆ ದಯವಿಟ್ಟು ಮಾಡಿ, ನಿಮಗೂ ಒಳ್ಳೆ ಹೆಸರು ಬರಲಿ. ನಿಮ್ಮ ಹೆಸರು ದಿನ ಹೇಳ್ತೈತೆ. ಹಂಗಾಗಿ ಹೇಳಿದ್ರಿ. ಆಯ್ತು ರೀ, ಆಯ್ತು ಅಪ್ಪ, ನೀವು ಇಲ್ಲಿ ಹೇಳಿದ್ರಲ್ಲ, ನಾವು ಕೂತ್ಕೊಂಡು ನಡಿ. ಆಮೇಲೆ ಇಲ್ಲಿ ಹೇಳ್ಬಿಟ್ರೆ ಎಲ್ಲ ನಾವು